ಅದೇ ಸರ್ ಕೇಳಿ ಎಲ್ಲ ಮಾತಾಡಿದ್ರಿ ನೆನ್ನೆ. ಹಾ. ಮಾತಾಡದ್ಮೇಲೆ ಅದೇ ಮಕ್ಕಳನ್ನ ಅವರೇ ಕರ್ಕೊಂಡು ಹೋದ್ರು. 3 ಜನ ಮಕ್ಕಳು. 3 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಹಾ. ಅದೇ ಕೋರ್ಟಲ್ಲಿ ಏನಾಗುತ್ತೋ ಅಂದವರೆಗೂ ಮಕ್ಕಳು ತಾಯಿ ಹತ್ರನೇ ಇರ್ಲಿ, ಕೋರ್ಟಲ್ಲಿ ಡಿಸೈಡ್ ಆದ್ಮೇಲೆ ತಗೋಣ. ಓ, ಆ ತರ ನಿರ್ಧಾರ ಮಾಡ್ಕೊಂಡ್ರಿ. ಹೌದು ಸರ್. ಅದಕ್ಕೆ ಒಪ್ಕೊಂಡ್ರ? ಮತ್ತೆ ಲೀಲಾ ಅವರು ದೊಡ್ಡ ಮಗನ ಬೇಡ ಅಂತಿದ್ರು, ಯಾಕೆ ಅವನಿಗೆ ತಿಳುವಳಿಕೆ ಬೇಡ ಅಂದ್ರು, ಆದ್ರೂ ಒಪ್ಕೊಂಡಿದ್ದಾಳೆ. ನಿಮ್ ಜೊತೆ ಕಳಿಸ್ಕೊಡಿ ಅಂತ ಕೇಳಿದ್ರಾ, ಅಥವಾ ಹೇಗೆ? ನಿಮ್ 3 ಜನ ಮಕ್ಕಳು ಅಂದ್ರೆ ಮಗಳ ಜೊತೆ? ಸರ್ ನಾನು ಕೇಳಿದೆ, 3 ಜನ ಮಕ್ಕಳನ್ನಿಲ್ಲ ಕಳ್ಸ್ಕೊಡು, ಒಪ್ಪನ್ ಕೊಡು ಅಂದ್ಲು. ಹಾ. ಒಪ್ಪನ್ ಕೊಡಲ್ಲ, ಹಾ. ಕರ್ಕೊಂಡೋದ್ರೆ ಅವನು ಕರ್ಕೊಂಡು ಹೋಗು ಅಂದೆ. ಆಯ್ತು ಕಳ್ಸು ಅಂತ ಹೇಳಿದ್ಲು. ಹ್ಮ್. ಅವನು ಸೇರಿ ಕಳ್ಸಿದೀನಿ. ಈಗ ಒಟ್ಟು ಮಕ್ಕಳು ಅವ್ರ ಜೊತೆಗೆ ಇದ್ದಾರೆ? 3 ಜನನು ಅಲ್ಲೇ ಇದ್ದಾರೆ. ಹ್ಮ್ 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 3 ಜನನು ಅಲ್ಲೇ ಇದ್ದಾರೆ. ಹಾ. ಹೌದು ಸರ್. ಈಗ ಮುಂದಿನ ಇದೇನು ಅಂದ್ರೆ ಸರ್ ಕೋರ್ಟಲ್ಲೇ ಇದ್ ಮಾಡ್ಕೊಂಡ್ಬಿಡೋಣ ಸರ್. ಕೋರ್ಟಲ್ಲೇ ಕೋರ್ಟ್ ಥ್ರೂ ಏನು ಹೋಗ್ಬೇಕು ಕಾನೂನು ಪ್ರಕಾರ ಅದೇ ಕೋರ್ಟ್ ತರ. ಮುಖಾಂತರ ಅವ್ರ ಕಾನೂನು ಮುಖಾಂತರ ಡೈವರ್ಸ್ ಏನೋ ಲೆಟರ್ ಕೊಟ್ಟಿದ್ದೀನಿ ಅಂದ್ರು. ಹಾ. ಆ ಕಾನೂನು ಪ್ರಕಾರನೇ ಅಲ್ಲಿ ಏನಾಗುತ್ತೋ ಕೋರ್ಟ್ ಅಲ್ಲಿ ಡಿಸೈಡ್ ಆದ್ಮೇಲೆ ಹ್ಮ್ ಮಕ್ಕಳು ತಾಯಿ ಜೊತೆಲಿ ಎಷ್ಟು ವರ್ಷ ಇರ್ಬೇಕು ನನಗಂತೂ ಗೊತ್ತಿಲ್ಲ. ಏನೋ 18 ವರ್ಷ 14 ವರ್ಷ ಅಂತಾರೆ. ಹ್ಮ್ ನಿಮ್ಗೆ ಏನೋ ಗೊತ್ತಾ ಸರ್? ಇಲ್ಲ, ಅದು ನಾವು ಗೊತ್ತಿದ್ರು ನಾವು ಇಲ್ಲಿ ಪ್ರಸ್ತಾಪ ಮಾಡಕ್ ಆಗಲ್ಲ. ಬದಲಿಗೆ ಕೋರ್ಟ್ ಥ್ರೂ ಹೋಗೋದ್ರಿಂದ ನಾವು ಇಲ್ಲಿ ಹೆಚ್ಚು ಮಾತನಾಡಕ್ ಆಗಲ್ಲ ಅದ್ರ ಬಗ್ಗೆ. ಈಗ ಯಾಕಂತಂದ್ರೆ ಇಷ್ಟು ದಿನ ಜನರಲ್ ಆಗಿ ಚರ್ಚೆ ಇತ್ತು ಅಂತಂದ್ರೆ ನಾವೇ ಸ್ವಲ್ಪ ಸರಿಪಡಿಸೋಣ, ಇದನ್ನ ಕಾನೂನು ರೀತಿ ಹೋದ್ರೆ ಸಮಸ್ಯೆ ಆಗ್ಬಹುದು. ಸೊ ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಮಕ್ಕಳನ್ನು ಜೊತೆಗೆ ಇರಬಹುದು, ತಂದೆ ತಾಯಿ ಪ್ರೀತಿ ಇಬ್ಬರದು ಸಿಗ್ಬಹುದು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಸೊ ಅದಾದ ಬಳಿಕ ಈಗ ಕಾನೂನು ಥ್ರೋನೇ ಹೋಗೋದಕ್ಕೆ ಮತ್ತೆ ಮುಂದಾದ್ಮೇಲೆ ನಾವು ಅದನ್ನ ಹೆಚ್ಚು ಮಾತನಾಡಕ್ ಆಗಲ್ಲ ಈಗ. ಯಾಕಂತಂದ್ರೆ ಅದು ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅದು ಕೆಲವರು ತಲೆ ದೂಗಿಸ್ಲೇಬೇಕಾಗತ್ತಲ್ಲ. ಸರ್ ನಾನು ನಿನ್ನೆ ಕರ್ದೆ, ಆಗಿದಾಯ್ತು ಹೋಗಿದೋಯ್ತು ಬಂದ್ಬಿಡಂತ ತಿರ್ಗಾ ಕಾಲೆಲ್ಲ ಹಿಡ್ಕೊಂಡು ಎಲ್ಲಾರು ಇದ್ರು. ಆದ್ರೆ ಬಿಲ್ಕುಲ್ ನಾನು ಇಲ್ಲ, ಆಗಲ್ಲ. ಅವನೊಂದ್ಸಲಿ ಸಂತು ಬೇಕು ಅಂತಾನೆ, ಒಂದ್ಸಲಿ ಬೇಡ ಅಂತಾನೆ, ತಿರ್ಗಾ ಹೋಗಿ ಸೈಡ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಾರ ಅವರು. ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ. ಅದೇ ಹೆಂಗೋ ಅವ್ರ ಲೈಫ್ ಅವ್ರು ನೋಡ್ಕೊಳ್ಳಿ, ಅದಕ್ಕೆ ಸರ್ ಸುಮ್ನೆ ಆಗ್ಬಿಟ್ಟೆ. ಇವಾಗ ವಿಷಯ ಇಷ್ಟೇ ಸರ್ ಇರೋದು, ಮಕ್ಕಳನ್ನ ಅವರೇ ಕರ್ಕೊಂಡು ಹೋಗಿದ್ದಾರೆ. 3 ಜನ ಮಕ್ಕಳು ಅವ್ರ ಹತ್ರನೇ ಇದಾರೆ, ತಾಯಿ ಹತ್ರನೇ ಇರ್ಲಿ. ಯಾಕಂದ್ರೆ ಇಬ್ಬರು ಕರ್ಕೊಂಡು ಹೋಗೋದು ತಿರ್ಗಾ ಇನ್ನೊಬ್ರನ್ನ ಬಿಟ್ಟು ಹೋಗೋದು ಅದೆಲ್ಲ ಏನು ಬೇಡ. ನಾನೇ ನ್ಯಾಯದಲ್ಲಿ ಮಾತಾಡಿ ಕಳ್ಸಿದೀನಿ. 3 ಜನ ಇಲ್ಲ ನನಗ್ ಕೊಡು, ಇಲ್ಲವ್ರು 3 ಜನ ನೀನ್ ಕರ್ಕೊಂಡು ಹೋಗೋದು. 3 ಜನ ಕರ್ಕೊಂಡು ಹೋಗಿದ್ದಾಳೆ ನಮ್ಮ ಹೆಂಗ್ಸ್ರು. ಭೇಟಿಗೆ ಏನಾದ್ರು ಅವಕಾಶ ಈ ತರದ್ ಏನಾದ್ರು ಮಾತಾಡಿದ್ರ ಹೇಗೆ? ಅಥವಾ ನಾನು ಯಾವಾಗ ನೋಡ್ಕೊಂಬ ಸರ್ ನನ್ ಮಕ್ಕಳ್ಗ? ಅಲ್ಲಲ್ಲ, ಆಯ್ತು, ಓಕೆ. ಯಾಕಂದ್ರೆ ಮಾತನಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಸರ್ ಅವ್ರ ಫೋನ್ ಅಲ್ಲಿ ಇವಾಗೂ ಮಾತಾಡಿದೀನಿ, ನನ್ ಮಕ್ಕಳ ಹತ್ರ ಮಾತಾಡಿದೀನಿ. ಓಕೆ, ಯಾವ್ದೇ ಅಭ್ಯಂತರ ಇಲ್ಲ? ಯಾವ ಅಭ್ಯಂತರ ಇಲ್ಲ. ಏನನ್ನ ಬೇಕಂದ್ರೆ ನಾನು ಕೊಡಿಸ್ತೀನಿ. ಓಕೆ, ಅರ್ಥ ಆಯ್ತಾ? ಫೀಸ್ ಕಟ್ಟೋಣ, ಆಯ್ತು ಕಟ್ತೀನಿ. ನನ್ ಮಕ್ಳ ಫೀಸ್ಗೂ ಕಟ್ತೀನಿ ಅಂತ ಹೇಳಿ. ಅರ್ಧ ದುಡ್ಡು ಕೊಡು ಅಂತ ಹೇಳಿದ, ಅರ್ಧ ದುಡ್ಡು ನಾನು ಕೊಡ್ತೀನಿ, ಇಲ್ಲ ಅಂತ ಹೇಳಿ. ಅಲ್ಲಿ ಒಪ್ಕೊಂಡ್ ಬಂದಿದ್ರ ದೊಡ್ಡವ್ರ ಹತ್ರ? ಒಪ್ಕೊಂಡ್ ನಾನು ಬಂದೆ ಸರ್. ಕೋರ್ಟ್ ಮುಖಾಂತರ ಏನಾಗುತ್ತೋ ಆಗ್ಲಿ ಸರ್. ಆದ್ರೆ ನೋಡಿ ಸರ್, ನಾನು ಒಂದ್ ದಿವಸ ಇವಾಗ ಹೇಳ್ತಾ ಇದೀನಿ, ಬಂದ್ರೆ ಇರ್ಲಿ. ಇಷ್ಟೆಲ್ಲಾ ನಡೆದು ಕೂಡ ಇಷ್ಟೆಲ್ಲಾ ನನ್ನ ಹತ್ರ ಫೋಟೋಸ್ ಇದೆ. ಇನ್ನು ಅವ್ರ ಮದ್ವೆ ಆಗಿರೋದು ಎಲ್ಲ ಫೋಟೋಸ್ ನನ್ನ ಹತ್ರ ಇದೆ. ಮದ್ವೆ ಆಗಿದಾರ? ಅವ್ರ ಮದ್ವೆ ಭೀಮ್ ನಮಾಸೆಗೆ ಆಗಿದ್ದಾರೆ. 2 ತಿಂಗಳ ಮುಂಚೆ ಭೀಮ್ ನಮಾಸೆಗೆ ಮದ್ವೆ ಆಗಿದ್ದಾರೆ ಅವರು. ಪ್ರತಿ ಒಂದ್ ಎಲ್ಲಿ ಮದ್ವೆ ಆಗಿರೋದಂತೆ? ಅವ್ರು ಸ್ವಂತ ಮನೆಯಲ್ಲೇ ಮದ್ವೆ ಆಗಿರೋದು ಅವ್ರಿಬ್ರು. ಸಾಕ್ಷಿ ಯಾರಾದ್ರೂ ಇದಾರ ಇದಕ್ಕೆ? ಫೋಟೋಸ್ ಇದೆ, ಇಲ್ಲ ಸಾಕ್ಷಿ ಫೋಟೋಸ್ ಇದೆ. ಆಮೇಲೆ ಕತ್ತಿಗೆ ದಾರ ಕಟ್ಕೊಂಡಿರೋದೆ, ವಾಯ್ಸ್ ಮೆಸೇಜ್ ಇದೆ, ವಾಯ್ಸ್ ರೆಕಾರ್ಡ್ ಇದೆ, ಪ್ರತಿ ಒಂದು ನನ್ನ ಹತ್ರ ಇದೆ. ಇಷ್ಟೇ ಸರ್, ನನ್ನ ಅಭ್ಯಂತರ ಏನು ಇಲ್ಲ. ಅವಳೆಲ್ಲಾದ್ರೂ ಹೋಗಿ ಇಟ್ಕೊಳ್ಳಿ, ಆದ್ರೆ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಸಾಕ್ಬೇಕು. ಹಾಸ್ಟೆಲ್ ಹಾಕಂಗಿಲ್ಲ ಸರ್, ರಾಕ್ಪುರ್ ಸ್ಕೂಲ್ ಅಲ್ಲೇ ಓದ್ಬೇಕು, ಹಾಸ್ಟೆಲ್ ಹಾಕಂಗಿಲ್ಲ. ರಾಕ್ಪುರ್ ಯಾವ ಸ್ಕೂಲ್ ಹಾಕಿದ್ರು ಅದೇ ಸ್ಕೂಲ್ ಹಾಕ್ಬೇಕು ಅವಳು, ಬೇರೆ ಸ್ಕೂಲ್ ಅಲ್ಲಿ ಓದ್ಸಂಗಿಲ್ಲ. ಇದನ್ನೆಲ್ಲ ಮಾತುಕತೆ ಮಾಡ್ಕೊಂಡ್ ಬಂದ್ರ? ಇದನ್ನೆಲ್ಲ ಮಾತುಕತೆ ನಿಮ್ಗೆ ಹೇಳ್ತಾ ಇದೀನಿ, ನಾನು ಮಾಹಿತಿ ಬಿಡಿ, ಇದು ನಿಮ್ಗೆ ಹೇಳ್ತಾರೆ. ನಾನು ಅದೇ ಸ್ಕೂಲ್ ಅಲ್ಲೇ ಓದಿಸ್ಬೇಕು, ಅವಳೇ ಕರ್ಕೊಂಬರ್ಬೇಕು, ಅವಳೇ ಕರ್ಕೊಂಡ್ ಹೋಗ್ಬೇಕು. ನಾನು ವಾರದಲ್ಲಿ ಡೈಲಿ ಬೇಕಾದ್ರೆ ನನ್ನ ಮಕ್ಕಳು ನಾನು ಕರ್ಕೊಂಡ್ ಹೋಗ್ಬೋದು. ಕರ್ಕೊಂಡು ಹೇಳ್ಬೇಕಂದ್ರೆ ಫಿಲಂ ತೋರ್ಸ್ಕೊಂಡು ಅವ್ರಿಗೆ ಏನ್ ಬೇಕೋ ತಿಂಡಿ ಕೊಟ್ಕೊಂಡು ನನ್ ಮಾಹಿತಿ ನಾನು ಬರ್ತೀನಿ. ಫೀಸ್ ನಾನು ಕಟ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಿಲ್ಲ. ಓಕೆನಾ? ಓಕೆ. ಆದ್ರೆ ಎಲ್ಲೇ ಇರ್ಲಿ, ನನ್ನ ಹೆಂಡತಿ ಇವಾಗ ಹೇಳ್ತಾ ಇದೀನಿ, ಅವಳು ಇವಾಗ ಬಂದ್ರೆ ಸಮಸ್ಬಿಟ್ಟು ನಾನು ಇಕ್ಕೊಂತೀನಿ. ಬಂದು ತಪ್ಪಾಯ್ತು ಅಂತ ನನ್ನ ಹತ್ರ ಕೇಳಿದ್ರೆ ಓಕೆ ಡನ್. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಹೀಗೆ ನೀವು ಆಡಿಯೋನ ಕೇಳ್ತಾ ಇದ್ದೀರಲ್ಲ, ಈ ಆಡಿಯೋ ಮಂಜು ಸಂತು ಮೇಲೆ ಹಲ್ಲೆಯನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಮಾತನಾಡಿರ್ತಕ್ಕಂಥದ್ದು. ಆಗ ಮಾತನಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ದ, ಅಂದರೆ ಒಳ್ಳೆಯ ಮನುಷ್ಯರ ರೀತಿಯಾಗಿ ಮಾತನಾಡ್ದ. ಈಗ ಮೃಗ ಆಗಿದ್ದಾನೆ ಬಿಡಿ, ಅದು ಬೇರೆ ವಿಚಾರ. ಸರ್, ಅವಳು ನನ್ನ ಜೊತೆ ಬರಲಿ, 3 ಮಕ್ಕಳು ಕೂಡ ಬರಲಿ, ನಾನು ಏನೇ ಆದರೂ ಕೂಡ ಎಲ್ಲವನ್ನ ಕೂಡ ಮರೆತು ಅವಳನ್ನು ಮೊದಲಿನ ರೀತಿ ಚೆನ್ನಾಗಿ ಸಾಕ್ತೀನಿ, ಯಾವುದೇ ರೀತಿ ಅವಳಿಗೆ ತೊಂದರೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದ.
ಸೊ ಅದಾದ ಬಳಿಕ ಈಗ ನಿನ್ನೆ ಅಷ್ಟೇ ರಾತ್ರಿ 8:30 ಆಸುಪಾಸಿನಲ್ಲಿ ಸಂತೋಷ್ ಮೇಲೆ ಹಲ್ಲೆಯನ್ನು ಏಕಾಏಕಿಯಾಗಿ ಮಾಡಿರ್ತಕ್ಕಂಥದ್ದು. ಸೊ ಈಗ ಸಂತೋಷ್ ಆಸ್ಪತ್ರೆಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಈ ಒಂದು ಆಡಿಯೋನ ಯಾಕೆ ಪ್ರಸಾರ ಮಾಡ್ತಾ ಇದ್ದೀನಿ ಅಂತಂದರೆ, ಮಂಜು ಮುಂಚೆ ಯಾವ ರೀತಿಯಾಗಿದ್ದ, ಏಕಾಏಕಿಯಾಗಿ ಯಾವ ರೀತಿಯಾಗಿ ಈಗ ಬದಲಾಗಿದ್ದಾನೆ, ಅಂದರೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾನೆ. ಬದಲಿಗೆ ಇವನಲ್ಲಿ 2 ಮುಖಗಳು ಇದ್ದಾವ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಾನು ಹೆಚ್ಚು ಮಾತನಾಡೋದಿಲ್ಲ ಇದರ ಬಗ್ಗೆ. ಸೊ ಅವನೇ ಮಾತನಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀನಿ. ಆಡಿಯೋನ ಕೊನೆಯವರೆಗೂ ಕೇಳಿ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಅಥವಾ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಮಂಜು ಮಾತನಾಡಿರ್ತಕ್ಕಂಥ ಆಡಿಯೋನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ಕೊಂಬನ್ನಿ. ಅವನ ಹತ್ರ ಏನೂ ಇಲ್ಲ ಸರ್. ಒಂದ್ ಟೀ ಅಂಗಡಿ ಇಟ್ಕೊಂಡಿದ್ದಾನೆ ಫುಟ್ಪಾತ್ ಅಲ್ಲಿ, ಏನಿಲ್ಲ ಅವನು. ಸ್ವಂತ ಮನೆ ಐತೆ, ಅದೈತಿ, ಏನು ಇಲ್ಲ. ಅವನೆಲ್ಲ ಇಸ್ಪಿಟಲ್ ಆಡಿ ಸೋತು ಬಿಟ್ಟವನೆ ಅವನು. ಸಂತುಗೆ ಹೆಸರೈತಿ, ಏನ್ ಹೆಸರೈತಿ, ಅದೇ ಇಸ್ಪಿಟಲ್ 500,000 ಕೊಡ್ತಾ ಇದ್ದ ಜನರಿಗೆ, ಅದೇ ಹೆಸರು. ಇನ್ನೇನು ಅವ್ನಿಗೆ ಹೆಸರೇ ಇಲ್ಲ, ಏನಿಲ್ಲ ಅವ್ನಿಗೆ. ನನಗೆ ಬಂಡೆಗೆ ಒಂದ್ಸಲಿ ಕಾರ್ ಎತ್ಕೊಂಡ್ ಹೋಗಿದ್ದ, ನನ್ ಕಾರೇ ಒಂದ್ಸಲಿ ಬಾಡಿಗೆ ಕೊಟ್ಟಿಲ್ಲ ಹೋದ ವರ್ಷ. ಆಮೇಲೆ ಒಂದ್ಸಲಿ 3,500,000 ಮೈಸೂರ್ ಕೊಡ್ತೀನಿ ಅಂತ ಬರೀ 2,000 ಕೊಟ್ಟ. ನನಗ ಅವಾಗ ಯಾಮರಸ್ತ. ನಾನು ಅವಾಗೂ ತಲೆ ಕೆಡ್ಸ್ಕೊಂಡೆ. ಅವ್ನ್ ಮಾತಾಡ್ಸಿದ್ರೆ ಬರೀ 3 ಸಲಿ ನಾನು. ಅದ ಮತ್ತೆ ನಿಮ್ ಹೆಂಡತಿ ಮುಂಚೆ ಏನಾದ್ರು ಪರಿಚಯ ಅವರು ಅಂತ ಹೇಳ್ತಿದ್ದಾರೆ? ನಮ್ ಹೆಂಡತಿಗೂ ಅವ್ರಿಗೂ ಫುಲ್ ಲಿಂಕ್ ಆಗಿದೆ. ನನಗೆ ಇದು ಗೊತ್ತಿಲ್ಲ. ಈಗ ಮಂಜು ಅವರು ಮತ್ತು ಸಂತು ಅವರು ಇಬ್ರು ಮುಂಚೆಯಿಂದನೂ ಫ್ರೆಂಡ್ಸ್, 6-7 ವರ್ಷದಿಂದನೂ ಅಂತ ಹೇಳ್ತಿರೋದವ್ರು. ಇಲ್ಲ ಸರ್, ಅವ್ನ್ ನಾನ್ ಯಾಕೆ ಸರ್ ಮಾತಾಡ್ಲಿ? ಅವ್ನ್ ಫ್ರಾಡ್ ನಾನ್ ಯಾಕೆ ಮಾತಾಡ್ಸ್ಲಿ? ಅವ್ನ ವಿಷಯ ಎಲ್ಲಾ ಗೊತ್ತು, ನಾನ್ ಮಾತಾಡಕ್ಕೆ ಹೋಗಲ್ಲ ಅವನ ಹತ್ರ ನಾನು. ಅವ್ನಿಗೆ ಫಸ್ಟ್ ಇಸ್ಪಿಟಲ್ ಕಳ್ಳ ಅವನು. ನಾನ್ ಯಾಕೆ ಅವ್ನ ಹೋಗಿ ಮಾತಾಡ್ಸ್ಲಿ? ಅಂತವ್ರು ಮಾತಾಡ್ಸ್ ನನಗ್ ಬೆಲೆ ಇರಲ್ಲ ಸರ್. ನನ್ ಫ್ಯಾಮಿಲಿ ಮ್ಯಾನು, ಅವನಿಗೆ ಯಾರು ಇಲ್ಲ. ಅವನಿಗೆ ಯಾವನ್ ಅಂಟಿ ಜಂಟಿ ಯಾರು ಇಲ್ಲ, ಕೇಳೋರು ಪಾಳೋರೆಲ್ಲ ಅವನ್ಗೆ. ನನಗ್ ಫ್ಯಾಮಿಲಿ ಇದಾರೆ. ಏನಂದ್ರು 3 ಜನ ಮಕ್ಳು ಬಂದ್ಮೇಲೆ ಅಥವಾ ಅಲ್ಲಿ ಮಕ್ಳು ಕರ್ಕೊಂಡು ಹೋದ್ಮೇಲೆ ಆ ಮಾಹಿತಿ ಎಲ್ಲ ಏನ್ ಹೇಳಿ ಸಂತು ನನಗೆ. ಸಂತೂನು ಹೇಳಿಲ್ಲ, ಯಾರು ಏನು ಹೇಳಿಲ್ಲ. ನಿನ್ನೆ ಈಗ ಫೋನ್ ಮಾಡಿದ್ರು. ದೊಡ್ಡವರೆಲ್ಲ ಬಂದಾಗ ಅವರು ಮಾತನಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಸಂತೋಷ್ ಅವ್ರು ಇರ್ಲಿಲ್ವಾ ನಿಮ್ಮ ಅಲ್ಲಿ ಮಾತಾಡುವಾಗ? ಸರ್, ಸಂತು ಅಲ್ಲಿದ್ದ. ಹೋಗ್ಬಿಡಮ್ಮ ಅಂತಾನೆ, ತಿರ್ಗಾ ಆಚ ಕಡೆ ಹೋಗಿ ಫೋನ್ ಅಲ್ಲಿ ಮಾತಾಡೋದು. ನನ್ನ ಹೆಂಡತಿನೂ ಅವನಿಬ್ರು ಫೋನ್ ಅಲ್ಲಿ ಮಾತಾಡೋದು. ಅಲ್ಲೇ ಇದ್ಕೊಂಡು ಅಲ್ಲೇ ಇಟ್ಕೊಂಡು ದೂರ ಹೋಗಿ ಫೋನ್ ಅಲ್ಲಿ ಮಾತಾಡೋದು ಅವರು. ಆಮೇಲೆ ಅದೇನೋ ನನ್ ಮಗಳಿಗೆ 4 ಲಕ್ಷ ರೂಪಾಯಿ ದುಡ್ಡು ಹಾಕ್ತೀನಿ ಅಂತ ಹೇಳಿದಾನೆ ಅಕೌಂಟ್ಗೆ. ಅದೇನೋ ಹಾಕಿದಾನ ಬಿಟ್ಟಿದಾನ ಗೊತ್ತಿಲ್ಲ. ಆ ರೆಕಾರ್ಡ್ ಇದೆ, ಕಳ್ಸಿಕೊಡ್ತೀನಿ ನೋಡಿ. ನಮ್ಗೂ ಅದು ಗೊತ್ತಿಲ್ಲ. ಎಲ್ಲ ಪ್ರತಿಯೊಂದು ಆಗ್ತೀನಿ ಅಂತ ಹೇಳಿದ್ದು ಈಗ ಅಥವಾ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರು? ಮುಂದೆ ಒಂದು 5-6 ತಿಂಗಳ ಮುಂಚೆ ಇದೆಲ್ಲ ನಡೆದಿದೆ ಮ್ಯಾಟ್ರ್. ಅಲ್ಲ ಆಯ್ತು. ಈಗ ಪ್ರೆಸೆಂಟ್ ಇವಾಗ್ಲೇ ನಿಮ್ ಮಗುವಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರ ಅಥವಾ ಮುಂದಿನ ಜೀವನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರ? ನಮ್ಮ ಅಕ್ಕನ ಹತ್ರ ಕೇಳಿ 4 ಲಕ್ಷ ರೂಪಾಯಿ ಲೀಸ್ಗೆ ಹಾಕಿ ಕೊಡ್ಬಿಡ್ತೀನಿ. ಇಲ್ಲ ಎಲ್ಲ ಏನೇನೋ ಮಾತಾಡ್ಕೊಂಡಿದ್ದಾರೆ, ಅದ್ ಬೇಕಾಗಿಲ್ಲ ನನಗೆ. ಮಕ್ಕಳು ಮಾತ್ರ ಎಲ್ಲೇ ಇರ್ಲಿ, ಚೆನ್ನಾಗಿ ಸಾಕೊಳ್ಳಿ ಸರ್, ಬೇಡ ಅನ್ನಲ್ಲ. ಮಕ್ಳ ಫೀಸ್ ಏನಿದೆ ನಾನು ಕೊಟ್ಕೊಂತೀನಿ. ಈಗ ಅದನ್ನ ಒಪ್ಕೊಂಡ್ ಬಂದಿದ್ದೀರಿ? ಹೌದು, ನನ್ ಮಕ್ಳ ಫೀಸ್ ಏನಿದೆ ನಾನು ಕೊಡ್ತೀನಿ, ಇಲ್ಲ ಅಂತ ಹೇಳಿಲ್ಲ ಸರ್. ನಾನು ನೋಡಿ ಒಂದ್ ತಿಂಗಳಿಗೆ ಒಂದು 60,000 ದುಡಿತೀನಿ ಅನ್ಕೊಳ್ಳಿ, ಡೈಲಿ 2,000 ಲೆಕ್ಕ. ಅದ್ರಲ್ಲಿ ಒಂದು 14,000 15,000 ಡೀಸೆಲ್ ಹೋಗುತ್ತೆ. ನಾನು ಮನೆ ಬೆಳಗ್ಗೆ ಕಟ್ಕೊಬೇಕಲ್ಲ ಸರ್. ನಾನು ಒಂದು 10,000 15,000 ತಿಂಗಳ ಫೀಸ್ ಏನೋ ನಾನು ಕಟ್ಕೊಂಡು ಹೋಗ್ತೀನಿ ಸರ್, ಅಷ್ಟೇ. ನನ್ನ ಹತ್ರ ಆಗೋದು ಅಷ್ಟೇ. ಒಂದು 7-8,000 ಉಳಿಬೋದು ಎಲ್ಲ ಹೋಗಿ. ಯಾಕಂದ್ರೆ ನಾನು ಬಾಡಿಗೆ ಕಟ್ಬೇಕು, ಕಾರ್ EMI ಇದೆ, ಪ್ರತಿಯೊಂದು ನಾನು ಕಟ್ಬೇಕಲ್ಲ ಸರ್. ನನಗೊಂದು 5,000 ಉಳಿಬೋದು. 5,000 ಅವ್ರಿಗೆ ಕೊಟ್ಬಿಡ್ತೀನಿ ಸರ್, ಮಕ್ಕಳಿಗೆ ಫೀಸ್ ಕೊಡ್ತೀನಿ. ತಿಂಡಿಗೆಲ್ಲ ಅವ್ರು ನೋಡ್ಕೊಳ್ಳಿ. ಫೀಸ್ ನಾನು ಕೊಟ್ಬಿಡ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಅವ್ರ ಅರ್ಧ ಹಾಕ್ಲಿ, ನನ್ನ ಅರ್ಧ ಹಾಕೋಣ, ಇನ್ನೇನ್ ಮಾಡಕ್ಕಾಗಲ್ಲ ಸರ್. ಅವ್ರು ಹೋಗ್ಬಿಟ್ಟಿದ್ದಾಳೆ. ನನ್ನ ಹತ್ರ ಇದ್ರೆ ನನ್ನ ಕಷ್ಟನ ಸುಖನ. ಇವಾಗ ಹೋಗಿದ್ರೆ ಇವಾಗ ಹೋಗಿ ಒಂದು 24 ದಿವಸ ಆಯ್ತು ನನ್ನ ಕೆಲ್ಸಕ್ಕೆ. 24 ದಿವಸಕ್ಕೆ 2,000 ಅಂದಿದ್ರೆ ನನ್ನ ಹತ್ರ ಒಂದು 50,000 ರೂಪಾಯಿ ದುಡ್ಡು ಇರೋದು. ನನ್ನ ಹತ್ರ ಏನು ಇಲ್ಲ, 1 ರೂಪಾಯಿ ಊಟಕ್ಕೂ ಕಾಸಿಲ್ಲ. ರೋಡಲ್ಲಿ ನಿಂತಿದ್ದೀನಿ ನಾನು. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀರಾ ಈಗ? ನಾನು ತುಂಬಾ ಕೆಟ್ಟ ಹೋಗ್ಬಿಡಿ ಸರ್. ನನ್ಗೆ 1 ರೂಪಾಯಿ ದುಡ್ಡು ಇಲ್ಲ ಜಾಬಲ್ಲಿ. 11 ವರ್ಷ ನಾನು ಸಂಸಾರ ಮಾಡಿದೀನಿ. ನನಗೆ ಮೋಸ ಮಾಡ್ಬಿಟ್ಟ ಸರ್ ಇವನು. ಮತ್ತೆ ನಿಮ್ ಹೆಂಡತಿ ಇನ್ನೊಂದು ವಿಷಯನ ಹೇಳ್ತಾರೆ, ನಾನು ರೆಡಿಯಾಗಿ ಹೊರಗಡೆ ಹೋದ ತಕ್ಷಣ ಹೋಗ್ತೀನಿ ಅಂತ ಅಂದ ತಕ್ಷಣ ಮೇಲಿಂದ ಕೆಳಗ್ ನೋಡ್ತಾನೆ, ಕೆಟ್ಟದಾಗಿ ನೋಡ್ತಾನೆ ಅನ್ನೋ ರೀತಿ. ಇವಾಗ 2 ವರ್ಷ ಒಂದು ವರ್ಷ 3-4 ತಿಂಗಳಿಂದಾನೆ ಅವಳನ್ನ ಹಿಂಗಿ ನೋಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಇವಳು ಪಕ್ಕದಲ್ಲೇ ಮಲ್ಕೊಂತಾ ಇರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಇವಳು ನೋಡೋ ರೀತಿನೇ ಬೇರೆ, ಇವಳು ನನ್ನೇ ಬೇರೆ ರೀತಿ ನೋಡ್ತಾ ಇದ್ಲು. ಅಂದ್ರೆ
ನನ್ನೇ ಬೇರೆ ರೀತಿ ನೋಡ್ತಾ ಇದ್ಲು, ಕೆಳಗಡೆಯಿಂದ ಮೇಲವರೆಗೂ ನನ್ನೂ ನೋಡೋಳು, ನಾನು ಅವಳು ನೋಡ್ತಾ ಇದ್ದೆ. ಏನಮ್ಮ ಈ ತರ ರೆಡಿ ಆಯ್ತಾ ಇದೀಯಾ? 3 ಜನ ತಾಯಿ ಮಕ್ಕಳು ಹಿಂಗ್ ರೆಡಿ ಆಗಿ ಹೋದ್ರೆ ಆಚೆ ಕಡೆ ಜನ ಏನೇ ಅನ್ಕೊಂತಾರೆ ಅಂದೆ. ಮತ್ತೆ ನನ್ಗೆ ಅಷ್ಟೊಂದ್ ಡೌಟ್ ನನ್ ಮೇಲೆ, ಅಷ್ಟೊಂದ್ ಡೌಟ್ ಅನ್ನೋಳು. ಹಾ, ಆಮೇಲೆ ನನ್ ಮೈಯೆಲ್ಲ ಏನೇ ಗುಳ್ಳೆ ಅಂದ್ರಕ್ಕ ಅದು ಒಂದ್ ಮಾತು ಹೇಳಿದಾಳೆ, ಹೇಳ್ಬಿಡ್ತೀನಿ ನೋಡಿ. ನನ್ಗೇನ್ ಏಡ್ಸ್ ಆಯ್ತಾ ಚೆಕ್ ಮಾಡ್ಕೊ ಹೋಗು ಅಂದ್ಲು. ಆಮೇಲೆ ಇದೊಂದು ಹೇಳಿದ್ರು. ಅವಳೇ ಹೇಳಿದ್ದು, ಏನೇ ಮೈಯೆಲ್ಲ ನನ್ ಗುಳ್ಳೆ ಒಂಥರ ಮಚ್ಚೆ ಬರ್ತಾ, ನನ್ಗೇನ್ ಏಡ್ಸಿದ್ಯಾ ಚೆಕ್ ಮಾಡ್ಕೊ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ಅನ್ನೋಳು. ಆಮೇಲೆ ಇದು ಬ್ಲಡ್, ಅವನಿಗೆ ಬ್ಲಡ್ ಕೊಟ್ಟಿದ್ದಾಳೆ. ಯಾರಿಗೆ? ಸಂತೋಗೆ ಬ್ಲಡ್ ಕೊಟ್ಟಿದ್ದಾಳೆ. ಅದು ಇದ್ರಲ್ಲಿ ವಾಯ್ಸ್ ರೆಕಾರ್ಡ್ ಅಲ್ಲಿ ಇದೆ. ಸರ್ ಅಲ್ಲಿ ಬ್ಲಡ್ ಕೊಟ್ಟಿದೀನಿ, ಹೋಗಿ ತಗೊಳ್ಳಿ ಅಲ್ಲಿ ಸಾರ್. ಅದು ಇದೆ, ನನ್ನ ಹತ್ರ ಎಲ್ಲ ಕಳ್ಸ್ಕೊಡ್ತೀನಿ ನೋಡಿ, ಮಾಹಿತಿ ಮಾಡಿ ಸರ್. ಇವಾಗೂ ಬರ್ಲಿ, ನಾನೇನ್ ಕಾಲ ಮಿಂಚಿಲ್ಲ, ಮಕ್ಕಳಿಗೋಸ್ಕರ ನಾನು ನೋಡ್ಕೊಂತೀನಿ. ಅಲ್ಲ ಮಂಜು, ಪ್ರಶ್ನೆ ಕೇಳ್ತಿದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀವು ಇನ್ನೂ ಹೆಂಡತಿ ಬೇಕು ಅಂತಿದ್ರಲ್ಲ, ಯಾಕೆ ಅಂತ? ಅಂದ್ರೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಷ್ಟು ದಿನ ಹೋರಾಟ ಇತ್ತು, ಓಕೆ, ಸೊ ಇರ್ಲಿ. ಈಗ ಮಕ್ಕಳನ್ನು 3 ಜನ ಅವರೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಿಮ್ ಹೆಂಡತಿ ನಿಮ್ ಜೊತೆ ಬರಲ್ಲ ಅನ್ನೋದು ನಿಮ್ಗೂ ಮನವರಿಕೆ ಕೂಡ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಬರೋರಾಗಿದ್ರೆ ಇಷ್ಟು ದಿವಸ ಹೋಗ್ತಿರ್ಲಿಲ್ಲ, ಇಷ್ಟು ರಂಪಾಟನೂ ಕೂಡ ಮಾಡ್ತಿರ್ಲಿಲ್ಲ. ಆದ್ರೂ ಕೂಡ ನೀವು ಇನ್ನೂ ಹೆಂಡತಿ ಬೇಕು ಅಂತಿದ್ರಲ್ಲ ಅಂತ. ಇಟ್ಕೊಂಡವ್ನ ಯಾವತ್ತು ಸಾಕಲ್ಲ ಸರ್, ಕಟ್ಕೊಂಡಿರೋನೇ ಸಾಕು. ನನ್ ಇವಾಗ್ಲೂ ಹೇಳ್ತಾ ಇದೀನಲ್ಲ, ಅವಳಿಗೆ ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ 5-6 ತಿಂಗಳು ಹೋಗ್ಲಿ, ಅವನ್ ಜೊತೆಲಿ ಇದ್ಕೊಂಡು ಆಮೇಲೆ ಬರ್ಲಿ, ಏನ್ ತಲೆ ಕೆಡ್ಸ್ಕೊಳೋದಿಲ್ಲ. ಇವಾಗ 5-6 ತಿಂಗಳು ಹೋದ್ರು ವಾಪಸ್ ನಿಮ್ ಹತ್ರ ಬಂದ್ರು ನೀವು ಕರ್ಕೊಳ್ಳೋದಕ್ಕೆ ಸಿದ್ಧರಿದ್ದೀರಿ. ಇನ್ನು ಕಾಲ ಮಿಂಚಿಲ್ಲ, ಇನ್ನು 5-6 ತಿಂಗಳು ಅವನ್ ಜೊತೆಲೇ ಇರ್ಲಿ, ಅವನ್ ಬಗ್ಗೆ ಇವಳು ಗೊತ್ತಾಗ್ಲಿ. ಅಲ್ಲ ಮಂಜು, ಇಲ್ಲಿ ನಾನು ಈ ಪ್ರಶ್ನೆನ ಕೇಳಬಾರ್ದು, ಆದ್ರೂ ಕೂಡ ಏನು ಕೇಳ್ಬೇಕು ಏನಂತ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ಇನ್ನೊಬ್ಬ ನಿಮ್ ಹೆಂಡತಿ, ಸ್ವತಃ ನಿಮ್ಮ ಜೊತೆ ಇರ್ಬೇಕಾದಂತ ಹೆಂಡತಿ, ನಿಮ್ಮ ಜೊತೆ ಜೀವನವನ್ನ ಹಂಚ್ಕೊಳ್ಬೇಕಾಗಿರ್ತಕ್ಕಂಥ ಹೆಂಡತಿ, ನಿಮ್ ಜೊತೆ ಎಲ್ಲವನ್ನ ಕೂಡ ಹಂಚ್ಕೊಳ್ಬೇಕಾಗಿರ್ತಕ್ಕಂಥವಳು, ಸೊ ಬೇರೊಬ್ಬನ ಜೊತೆ ಆಗಿದ್ದೂ ಕೂಡ ನಿಮ್ ಹತ್ರ ಬಂದಾಗ ನೀವು ಅದನ್ನ ಅವ್ರನ್ನ ಸ್ವೀಕಾರ ಮಾಡ್ತೀನಿ ಅಂತಿದ್ದೀರಲ್ಲ. ಯಾರ್ ನೋಡಿ, ನನ್ ಒಳ್ಳೆ ಗುಣ ಅದು. ಯಾಕಂದ್ರೆ ನನ್ ಮಕ್ಕಳವ್ರು, ಅವ್ನ್ ಯಾವತ್ತು ಅಂಕಲ್ ಅಂತಾರೆ ನನ್ ಮಕ್ಕಳು. ಇವಾಗ ನನ್ ಮಗಳು ನನ್ನ ಆಂಕಲ್ ಅಂತ ಇದ್ಲು ನನ್ ಮಗಳು. ಅಪ್ಪನೇ ಅಂಕಲ್ ಯಾವಾಗಿದ್ರೇನು. ಅವನ್ ಯಾರು ಅವನ ಹೆಂಡತಿ ಅಂತ ಕರೆಯಲ್ಲ, ನನ್ನ ಹೆಂಡತಿ ಅಂತಾನೆ ಕರೆಯೋದು. ಅವನಿಗೇನ್ ತಿರ್ಗಾ ಹೊಸ್ದಾಗ್ ಮದ್ವೆ ಆಗಿ ತಿರ್ಗಾ ಇನ್ನೊಂದ್ ಮಗು ಆಗಲ್ಲ ಅವಳಿಗೆ. ನಾನೆಲ್ಲ ಆಪರೇಷನ್ ಮಾಡಿ ಬಿಸಾಕಿದೀನಿ ಅವಳಿಗೆ, ಅರ್ಥ ಆಯ್ತಾ? ಒಳ್ಳೊಳ್ಳೆ ಹಾಸ್ಪಿಟಲ್ ಡೆಲಿವರಿ ಮಾಡ್ಸಿದೀನಿ ಅವಳಿಗೆ, ನನ್ಗೆಲ್ಲ ಗೊತ್ತು. ಅಪೋಲೋ ಫಸ್ಟ್ ಮಗ, ಆಮೇಲೆ 2ನೇ ಮಗಳು ಅಮ್ಮ ಹಾಸ್ಪಿಟ್ಲು, 3ನೇ ಮಗ ಇದ್ರಲ್ಲಿ ರೇಂಬೋ ಹಾಸ್ಪಿಟ್ಲು, ಬನ್ನೇರಘಟ್ಟ ರೋಡ್ ಬಿಳೆಕಳ್ಳಿ ರೇಂಬೋ ಹಾಸ್ಪಿಟಲ್ ಮಾಡಿದೀನಿ. ಕೊರೋನಾ ಟೈಮಲ್ಲಿ 6 ಲಕ್ಷ ಖರ್ಚು ಮಾಡಿದೀನಿ. ನನ್ನ ಹತ್ರ ಪ್ರತಿ ಒಂದು ಸ್ಲಿಪ್ ಎಲ್ಲ ಇಟ್ಕೊಂಡಿದೀನಿ. ಲೀಲಾ ದೀಕ್ಷಿತ್ ಇದೇ ತರನೇ ಹೊಡ್ಸಿ ನನ್ನ ಹಾಸ್ಪಿಟ್ಲ್ ಎಲ್ಲ ಹೆಸರು ಗಿಸ್ರು ಎಲ್ಲ ಏನ್ ಚೇಂಜ್ ಮಾಡ್ಸಿಲ್ಲ ನಾನು. ಲೀಲಾ ಪೇಷಂಟ್ ಇಂದಾನೆ ಎಲ್ಲ ತಗೊಂಡಿದೀನಿ, ಸ್ಲಿಪ್ ಎಲ್ಲ ಇದೆ. ಅದು ನಾನೇನ್ ಬಿಸಾಕಿಲ್ಲ ಸರ್, ಪ್ರತಿಯೊಂದು ಇದೆ ನನ್ನ ಹತ್ರ. ಅವಳು ನನ್ನ ಅನ್ಎಜುಕೇಟೆಡ್ ಅನ್ಕೊಂಡು ಇದ್ ಮಾಡ್ಬಿಟ್ಟು ಹೊಂಟೋದ್ಲು. ಇವಾಗ ಅವಳು ಓದಂಗಿಂದ ಫುಲ್ ತಿಳುವಳಿಕೆ ಆಗ್ಬಿಡೈತ್ ನನ್ಗೆ. ಅಂದ್ರೆ ಒಂದು ಪಾಠ ಕಲ್ಸಿ ಹೋಗ್ಬಿಟ್ರು ಅಂತ ಹೇಳ್ತೀರ ನೀವು? ಫುಲ್ ಪಾಠ ಕಲ್ಸಿ ಹೋಗ್ಬಿಟ್ಟಿದ್ದಾಳೆ. ಪ್ರತಿ ಒಂದು ಇನ್ನೂ ಎವಿಡೆನ್ಸ್ ಇದೆ, ಹುಡುಕ್ತಾನೆ ಇದೀನಿ, ಸಿಗ್ತಾನೆ ಇದೆ, ಡೈಲಿ ಕೊಡ್ತೀನಿ ನಿಮ್ಗೆ. ಅವ್ರು ನೀವು ಮಾತಾಡುವಂತದ್ದೇ ಬರೋದಿಲ್ಲ ಅಲ್ಲ ಇನ್ನ? ಇಲ್ಲ, ಅವ್ನ್ ಮಾತಾಡ್ದೆ ನಾನು, ಯಾಕಂದ್ರೆ ನನ್ನ ನೆಮ್ಮದಿ ಕೆಡಿಸ್ಬಿಟ್ನಲ್ಲ ನಾನು, ಅದಕ್ಕೆ ಒಂಥರ ಮಾತಾಡ್ದೆ ನಾನು. ನನ್ ನೆಮ್ಮದಿ ಕೆಡ್ಸಿದ್ಯಲ್ಲ, ನೀನ್ ನೆಮ್ಮದಿಯಿಂದ ಇರ್ತೀಯ ಎಲ್ಲ ಕೇಳಿದೀನಿ ನಾನು, ತಪ್ಪೇನು ಕೇಳಿಲ್ಲ. ನನ್ ನೆಮ್ಮದಿ ಕೆಡ್ಸಿದ್ಯಾ, ನೀನ್ ನೆಮ್ಮದಿಯಿಂದ ಇರ್ತೀಯ ನಿನ್ ಮೇಲೆ ಅಂತ ಕೇಳಿದೀನಿ. ನನ್ ನೆಮ್ಮದಿನೇ ಹಾಳು ಮಾಡ್ಬಿಟ್ಟ ಸರ್. ಹೌದಲ್ಲ, ಸಹಜವಾಗಿ ಇಂಥ ಪ್ರಕರಣ ಆದ್ರೂ ಕೂಡ ನೀವು ಇಷ್ಟು ಇನ್ನೂ ಮಾತನಾಡ್ತಿದ್ದೀರಿ ಅಂತಂದ್ರೆ ಓಕೆ. ಬಟ್ ಕೆಲವೊಬ್ರು ಏನಾಗ್ಬಿಡ್ತಾರೆ ಅಂದ್ರೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ನಾನು ಹೆಂಡತಿ ಹಿಂಗ್ ಮಾಡ್ಬಿಟ್ಲಲ್ಲ ಅಂತೇಳಿ. ಸರ್ ನಾನು ಆತರ ಮಾಡ್ಕೊಳಲ್ಲ ಸರ್, ನನ್ ಮಕ್ಕಳಿದಾರೆ, ನನ್ ಮಕ್ಕಳಿಗೋಸ್ಕರ. ನೀವು ಈ ತರ ಮಾಡ್ತೀರಿ ಅಂತ ಅಲ್ಲ, ಬಟ್ ಕೆಲವೊಂದು ಪರಿಸ್ಥಿತಿಗಳನ್ನ ಗಮನಿಸಿರ್ತೀವಲ್ಲ, ಸೊ ಆದ್ರೂ ಕೂಡ ನೀವು ಇನ್ನೂ ಸ್ಟ್ರಾಂಗ್ ಆಗೇ ಇದ್ರಿ. ಅಂದ್ರೆ ಸ್ಟ್ರಾಂಗ್ ಆಗಿ ಇರ್ಬೇಕು. ಇನ್ನು ಸ್ಟ್ರಾಂಗ್ ಆಗಿದ್ರಿ ಅಂತ ಅಂದ ತಕ್ಷಣ ನೀವು ಕುಗ್ಬೇಕು ಅಂತ ನಾನು ಹೇಳ್ತಿಲ್ಲ. ಸ್ಟ್ರಾಂಗ್ ಆಗಿದ್ದೀರಾ, ಮಕ್ಕಳಿಗೋಸ್ಕರ ಹೋರಾಟ ಮಾಡ್ಬೇಕು ಅಂತಿದ್ದೀರಾ. ಅಂದ್ರೆ ಹೆಂಡತಿ ನಮ್ ಜೊತೆಗಿದ್ರೆ ತಾಯಿ ತಂದೆ ಪ್ರೀತಿ ಮಕ್ಕಳಿಗೆ ಸಿಗ್ಲಿ ಅಂತ. ಯಾಕಂದ್ರೆ ಅಪ್ಪ ಅನ್ನೋ ಪ್ರೀತಿ ಸಿಕ್ಲಿ, ಅಮ್ಮ ಅನ್ನೋ ಪ್ರೀತಿ ಸಿಕ್ಲಿ, ಹೊಸ ಜೀವನ ಮಾಡೋಣ, ಎಲ್ಲ ಮರ್ತ್ಬಿಟ್ಟು ಹೊಸ ಜೀವನ ಮಾಡೋಣ. ಇವಾಗ ಏನು ದೊಡ್ಡ ವಿಷಯ ಅಲ್ಲ ಸರ್ ಓಡೋಗಿರೋದು. ಇದೆಲ್ಲ ಆದ್ಮೇಲೆ ಈಗ ಒಂದು ಟೈಮ್ ನೀವೇನು ಒತ್ತಾಯದ ಪೂರ್ವಕವಾಗಿ ಕರ್ಕೊಂಡ್ ಬಂದ್ವಿ ಅಂತಿದ್ರಲ್ಲ ಲೀಲಾ ಅವ್ರನ್ನ, ಸೊ ಕರ್ಕೊಂಡ್ ಬಂದ್ಮೇಲೆ ನಿಮ್ಗೆ ಯಾವತ್ತಾದ್ರೂ ಈಗ ಅನಿಸ್ತಾ ಅವ್ರನ್ನ ಆ ಸಮಯದಲ್ಲಿ ನಾನು ಸ್ವಲ್ಪ ಸಮಾಧಾನವಾಗಿರ್ಬೇಕಿತ್ತು, ಕೋಪ ಆಗ್ಬಾರ್ದಿತ್ತು ಅನ್ನೋ ತರ? ಸರ್ ಸಮಾಧಾನದಲ್ಲಿ ಇದ್ದೆ, ನನ್ಗೆ ಒದ್ಬಾರ್ ಜಾಗಕ್ಕೆ ಒದ್ಬಿಟ್ಲು. ಆಮೇಲೆ ಮಗನೇ ಅನ್ಬಿಟ್ಲು ನನ್ಗೆ, ನನ್ ಬೀಜಕ್ಕೆ ಒದ್ಬಿಟ್ಲು ಸರ್. ಕೈಯಲ್ಲಿ ಬೀಜ ಹಂಗೆ ಕಿಸ್ಕಾಕ್ಬಿಟ್ಲು, ಇರೋದ್ ಹೇಳ್ತೀನಿ ನೋಡಿ, ಕಿಸ್ಕಾಕ್ಬಿಟ್ಲು. ಆಮೇಲೆ
ಅಂದ್ಲು. ನನಗೆ ಆ ವಿಚಾರಕ್ಕೆ ಒಂದ್ 4 ಏಟ್ ಹೊಡೆದೆ, ಜಾಸ್ತಿ ಏನೋ ಹೊಡೆದಿಲ್ಲ ಅವಳಿಗೆ, ಬರೀ 4 ಏಟ್ ಹೊಡೆದಿರೋದು. ಮೊನ್ನೆ 2 ಏಟ್ ಅಂತ ಹೇಳದಂಗಾಯ್ತು. ಇಲ್ಲ ಸರ್, 4 ಏಟು, ಸುಳ್ಳು ಹೇಳ್ಬಾರ್ದು. 4 ಏಟ್ ಹೊಡೆದಿದ್ದೀನಿ ಅವಳಿಗೆ, ನನ್ನ ಹೆಂಡತಿಗೆ. ಅರ್ಥ ಆಯ್ತಾ? ನೆನ್ನೆ ಬಂದಿದ್ದಲ್ಲ ಗುಂಡ್ಕಲ್ ತರನೇ ಬಂದ್ ಮಾತಾಡ್ಸ್ಕೊಂಡ್ ಹೋದ್ನಲ್ಲ, ಅವಳೆಲ್ಲ ಮಾಡ್ತಾರದೆಲ್ಲ ಡ್ರಾಮಾ ಸರ್. ನನ್ನ ಹೆಂಡತಿ ಎದ್ದೇಳಕ್ ಆಯ್ತಿಲ್ಲ, ಕೈಯೆಲ್ಲ ಸರ್ ನೆನ್ನೆ ಬಂದಿದ್ಲಲ್ಲ, ನನ್ನ ಹೆಂಡತಿ ಮಾಡ್ತಾರದೆಲ್ಲ ಡ್ರಾಮಾ. ನನ್ನ ಹೆಂಡತಿ ನೆನ್ನೆ ಬಂದಿದ್ಲಲ್ಲ. ಹಾ, ಆಮೇಲೆ ಸರ್ ಇವ್ರು ಏನೋ ಮಾತ್ರೆ ತಗೊಂಡು, ಮಾತ್ರೆ ಯಾರು ಸರ್ ಕೊಟ್ಬಿಡ್ತಾರೆ? ಅಷ್ಟೊಂದು ಸೀಪ್ ಟ್ಯಾಬ್ಲೆಟ್ ಏನೋ ಅಂತೆ, ಅಷ್ಟೊಂದು ಟ್ಯಾಬ್ಲೆಟ್ ಯಾರು ಕೊಡ್ತಾರೆ? ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿರೋದು ಸಾಮಾನ್ಯವಾಗಿ ಡಿಸ್ಚಾರ್ಜ್ ಮಾಡ್ಬಿಡ್ತಾರಾ? ಎಲ್ಲ ಸಂಜಯ್ ಗಾಂಧಿ ಅಂತ ಹೇಳಿದ್ರು, ಸಾಮಾನ್ಯ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಅದೆಲ್ಲ ಲೆಟರ್ ಎಲ್ಲ ಇವ್ರ ಹತ್ರ ಇರ್ಬೇಕಲ್ಲ ಸರ್? ಹೌದೌದು. ಕೊಡ್ಬೇಕು ತಾನೇ? ಅಲ್ಲಿ ನಾನು ನಮ್ದು ಏನಿದೆ ಎವಿಡೆನ್ಸ್ ಕೊಟ್ಟಿದ್ದೀನಿ, ಇವ್ರು ಕೊಡ್ಬೇಕು ತಾನೆ? ಹಾಸ್ಪಿಟಲ್ ಸಂಜಯ್ ಗಾಂಧಿ ಅಡ್ಮಿಟ್ ಆಗಿರೋದು, ಅದೇನೋ ಮಾತ್ರ ತಿಂದಿರೋದು ಕೊಡ್ಬೇಕು ತಾನೆ? ಇವ್ರು ಏನು ಕೊಟ್ಟಿಲ್ಲ, ಎಲ್ಲ ಬರೀ ನಾಟಕನೇ, ಮನೇಲಿ ಇದ್ಕೊಂಡೆ ನಾಟಕ ಮಾಡಿರೋದು. ಈಗ ಇದು ಕಂಪ್ಲೇಂಟ್ ಎಲ್ಲ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಪೊಲೀಸರು ಏನಾದ್ರು ಇದ್ ಮಾಡಿದಾರಾ, ಅಥವಾ ಅದು ಅಲ್ಲಿಗೆ ಕ್ಲೋಸ್ ಮಾಡಾಯ್ತಾ? ಇಲ್ಲ ಸರ್, ಅವತ್ತು ಅದೇ ಸರ್ 31ನೇ ತಾರೀಕು ಬರ್ಸ್ಕೊ ಬಂದಿರೋದು ಅಷ್ಟೇ. ನಾನು ಬಿಡಿ ಸರ್ ಆಯ್ತು, ಅವಳೆಲ್ಲಾನ ಇಟ್ಕೊಳ್ಳಿ, ನನಗೇನ್ ತೊಂದ್ರೆ ಇಲ್ಲ, ಮಕ್ಕಳನ್ನ ಸಾಕೊಳ್ಳಿ, ಇವಾಗೂ ಅಷ್ಟೇ. ಬಂದ್ರೆ ಇವಾಗ್ಲೂ ಸಂಸಾರ ಮಾಡೋಣ, ಅವಳೆಲ್ಲಾದ್ರೂ ಇಟ್ಕೊಳ್ಳಿ. ಬಿಟ್ಬಿಡೀನಿ ಸರ್ ಅವಳನ್ನ, ನೀರ್ ಮೇಲೆ ಬಿಟ್ಬಿಡೀನಿ. ಇವಾಗ್ಲೂ ಬಂದ್ರೆ ಸಂಸಾರ ಮಾಡೋಣ ಬಾ. ಲೀಲಾ ಅಷ್ಟೇ ಅಷ್ಟೇ ಸರ್. ನನ್ ಲೀಲಾ ಅಂತಾನೆ ಕರೀತಾರೆ ನನ್ನ ಹೆಂಡತಿನ. ಅವಳು ನನ್ ಕೆಟ್ಟ ಮಾತೆಲ್ಲ ಅಂದಿದ್ದಾಳೆ. ನನ್ನ ಬಂದು ಅವಳು ಸಂಸ್ಬಿಡ್ರಿ ಅಂತ ಓಕೆ ಆಯ್ತು ಅಂದ್ರೆ ನಾನು ಸಂಸ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ನಾನು ಹಂಗೆ ಮೆರಿತೀನಿ ಅಂದ್ರೆ ಮೆರ್ಕೊಂಡು ಅಲ್ಲೇ ಇಟ್ಕೊಳ್ತೀನಿ ಅಷ್ಟೇ. ಲಾಸ್ಟ್ ಡಿಸಿಷನ್ ಸರ್ ಇದು. ನೀವು ಇಷ್ಟೆಲ್ಲ ಆದ್ಮೇಲೂ ಕೂಡ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದೀರಲ್ಲ, ಅದು ಫೀಲ್ ಸರ್, ಐ ಆಮ್ ಫೀಲ್ ಆಯ್ತೈತೆ. ನನ್ ಫೀಲ್, ನನ್ಗೆ ತುಂಬಾ ನೋವಾಯ್ತಿದೆ. ನನ್ನ ಹೆಂಡತಿ ಇಲ್ಲ, ನನ್ನ ಮಕ್ಳಿಲ್ಲ, ನನ್ನ ಒಂಟಿ ಮಾಡ್ಬಿಟ್ಟು ಅವನ್ ಸಂತು. ಅರ್ಥ ಆಯ್ತಾ? ನನಗೆ ಈ ತರ ಮಾಡಿದಾನಲ್ಲ, ಇನ್ನು ಮುಂದಕ್ಕೆ ಅವನಿಗೇನು ಬರಲ್ವಾ? ನಾನು ಅದೇ ಕೇಳ್ತಾ ಇದ್ದೀನಿ ಸಂತುಗೆ. ಸಂತು ವಿಚಾರಣೆ ಮಾತಾಡ್ತಾ ಇದೀನಿ ನೋಡಿ, ನನಗೆ ಈ ತರ ಆಗೈತಲ್ಲ, ಅವ್ನ್ ಮುಂದಕ್ಕೆ ಈ ತರ ಬರಲ್ವಾ? ಅವನ್ಗೆ ಈ ತರ ಜೀವನ ಅವನಿಗೆ ಬರಲ್ವಾ ಅಂತ ನಾನು ಈ ತರ ರೋಡಲ್ಲಿ ಕುತ್ಕೊಂಡು ನಾನು ಈ ತರ ಫೀಲ್ ಮಾಡ್ತಾ ಇರೋದು. ಅವ್ನು ಇನ್ನೂ ಡಬಲ್ ಆಗಿ ಬರುತ್ತೆ. ದೇವ್ರು ನೋಡೇ ನೋಡ್ತಾನೆ ಸರ್. ನನ್ ಚೌಡೇಶ್ವರಿನೇ ಮುಗಿತಾರ, ಚೌಡೇಶ್ವರಿನ ಮಂಜುನಾಥ ಸ್ವಾಮಿನೇ ಮುಗಿತಾ ಇರೋದು. ದೇವ್ರು ನೋಡ್ಕೊಂತಾನೆ ಸರ್ ಅವ್ರನ್ನ. ಸಂತು ನಂತು ನೋಡಿ ಸರ್, ದೇವ್ರೇ ನೋಡ್ಕೊಂತಾನೆ. ದೇವ್ರೇ ನೋಡ್ಕೊಳ್ಳೋದು ಅವನ್ನ. ದೇವ್ರು ಮೆಚ್ಚುತ್ತಾನೋ ಇಲ್ಲ ಬಿಡ್ತಾನೋ ದೇವ್ರೇ ಸರ್. ಒಂದ್ ಮಗುನ್ ಕರ್ಕೊಂಡ್ ಹೋಗ್ತೀನಿ ಅಂದ್ಲು, 3 ಜನ ಒಂದೇ ಹತ್ರ ಇರ್ಲಿ. ನಾನು ಅದೇ ಸರ್ ನ್ಯಾಯದಲ್ಲಿ ಹೇಳಿದ್ರು, 3 ಜನ ಒಂದೇ ಹತ್ರ ಇರ್ಲಿ. ಇಲ್ದವ್ರೆ ನನ್ ಮಗಳನ್ನ ನನ್ನ ಹತ್ರನೇ ಕಳ್ಸಿಕೊಡು. ಅರ್ಥ ಆಯ್ತಾ? ನನ್ ಮಗಳನ್ನ 3 ಜನ ನಾನೇ ಸಾಕೊಂತೀನಿ. ಇಲ್ಲವ್ರೆ 3 ಜನ ಕರ್ಕೊಂಡ್ ಹೋಗಂದ. ನನ್ ಮಗ ಹೋಗಲ್ಲ ಅಂದ, ನಾನೇ ಬಲಂತದ ಮೇಲೆ ಕಳ್ಸಿದೀನಿ. ನನ್ ಮಗ ಹೋಗಲ್ಲ ಅಂದ, ನಾನೇ ಬಲಂತದ ಮೇಲೆ ಕಳ್ಸಿದೀನಿ. ನಾನು ಇಲ್ಲಿಲ್ಲ ಸರ್, ನಾನು ಆಂಧ್ರ ಏರ್ಪೋರ್ಟ್ ಅಲ್ಲಿ ಸಿಗ್ಜಾಲದಲ್ಲಿ ಇದೀನಿ. ನಾನು ಇಲ್ಲಿಲ್ಲ ಸರ್, ಏರ್ಪೋರ್ಟ್ ಹತ್ರ ಸಿಗ್ಜಾಲದಲ್ಲಿ ನಮ್ಮ ತಾಯಿಯವರು ಅಣ್ಣನ ಮಗಳು ಇದ್ದಾಳೆ. ಅಲ್ಲಿ ನಮ್ಮ ಅಕ್ಕವರು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಮಗನ ಹತ್ರ ನಾನು ಇದ್ದೀನಿ ಸರ್. ನನ್ಗೆ ಇಲ್ಲಿ ಇರಕ್ ಆಗಿಲ್ಲ, ಬೇಜಾರಾಗಿ ನಾನು ಅಲ್ಲಿ ಹೋಗ್ಬಿಟ್ಟೆ ಸರ್. ನಾನು ನನ್ಗೆ ಇಲ್ಲ ಇರಕ್ ಆಗಿಲ್ಲ, ಯಾಕಂದ್ರೆ ನಾನು ಹೊಂಟೋದೆ ಸರ್. ನಾನು ಅಲ್ಲೇ ಇದ್ಕೊಂಡ್ಬಿಡ ಅಂತ ಪ್ಲಾನ್ ಎಲ್ಲ ಅಲ್ಲೇ ಇದೀನಿ ಸರ್. ಅಲ್ಲೇ ಇದ್ಬಿಡ, ಇನ್ನ ಏನು ಬರದ್ ಬೇಡ ಇದ್ ಕಡೆಗೆ. ನೀವು ಏರ್ಪೋರ್ಟ್ ಹತ್ರ ಕೆಲ್ಸ ಮಾಡ್ಕೊಂಡು ಅಲ್ಲೇ ಇದ್ಬಿಡ ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಸರ್. ಅವಳಿಗೆ ಯಾವ್ದೇ ರೀತಿಯಲ್ಲಿ ತೊಂದ್ರೆ ಕೊಡಲ್ಲ ನಾನು. ನನ್ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ಇರ್ಲಿ, ನಾನ್ ಬೇಡ ಅಂತ ಹೇಳಿಲ್ಲ. ನಾನು ಇಷ್ಟೇ ಕೇಳ್ಪಡ್ತಾ ಇರೋದು, ಮಕ್ಕಳು ಅವ್ರ ಜೊತೆ ಅವ್ಳು ಹೇಳಿದ್ಲು ಡೈವರ್ಸ್ ಲೆಟರ್ ಅಪ್ಲೈ ಮಾಡಿದೀನಿ, ಇಷ್ಟಲ್ಲೇ ಬರುತ್ತೆ ಅಂತ ಹೇಳಿದ್ಲು. ಕೋರ್ಟ್ ಮುಖಾಂತರ ನೋಡ್ಕೋಣ ಅಂತ ಹೇಳಿದಾಳೆ. ಆಯ್ತು, ಕೋರ್ಟ್ ಮುಖಾಂತರ ನೋಡ್ಕೊಳ್ಳೋಣ. ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ, ಮಕ್ಕಳು ಯಾರ್ ಕಡೆ 14 ವರ್ಷದವರೆಗೂ ಯಾರ್ ಕಡೆ ಅಮ್ಮ ಕಡೆ ಇರ್ಬೇಕಾ ಇಲ್ಲ ಅಪ್ಪ ಕಡೆ ಇರ್ಬೇಕಾ, ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ ಅವಾಗ ನಮ್ ಮಕ್ಕಳನ್ನ ತಗೊಂತೀವಿ ಸರ್. ಹೌದು ಸರ್. ಅಲ್ಲ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಈಗ್ಲೂ ಹೇಳ್ತಿದ್ರೆ ಅವಳನ್ನ ಕ್ಷಮಿಸ್ಬಿಟ್ಟು ನಾನು ಕರ್ಕೊಂಡ್ ಬಿಡ್ತೀನಿ ಅಂತ. ಹೌದು ಸರ್. ಸೊ ಇಷ್ಟು ಲೀಲಾ ಅವ್ರನ್ನ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು ಅಥವಾ ಅವಕಾಶ ಇದೆಯಾ, ಅಥವಾ ಅದು ಆ ಪರಿಸ್ಥಿತಿ ಬೇಕಾ ಅಂತ? ಯಾಕೆಂತಂದ್ರೆ ಸಾಕಷ್ಟು ಈಗ ನೋವು ಅವ್ರ ಕಡೆಯಿಂದ ಆಗಿರ್ಬೋದು ನಿಮ್ಗೆ ಆಗಿದೆ. ಆದ್ರೂ ಕೂಡ ನೀವು ಇನ್ನೂ ಅವ್ರನ್ನ ನಾನು ಬಂದ್ರು ಓಕೆ ಅನ್ನೋ ತರನೇ ಮಾತನಾಡ್ತಿದ್ರಲ್ಲ ಅಂತ. ಸರ್ ಮಕ್ಕಳಿಗೋಸ್ಕರ ನಾನು ಕರೀತಾ ಇರೋದು. ಈಗ ಮಕ್ಕಳು ಕೂಡ ಅವ್ರ ಜೊತೆಗೆ ಇದಾರಲ್ಲ ಈಗ. ಯಾಕಂದ್ರೆ ಗಂಡ ಹೆಂಡತಿ ಜೊತೆಲಿದ್ರೆ ಏನು ಮಾತಾಡಲ್ಲ ಯಾರೂನು. ನಾವು ಹುಟ್ಟಿರೋ ಊರಿಗೆ ಬಂದ್ಬಿಡ್ತೀವಿ. ನಾವು ಜಲ್ಲಿ ಮಿಷಿನ್ ಎಲ್ಲಿದೆಯೋ ಅಲ್ಲೇ ಬಂದ್ಬಿಡ್ತೀವಿ ನಮ್ಮೂರ್ಗೆ. ನಮ್ಮ ಅಣ್ಣ ತಮ್ಮದಿರ ಹತ್ರ ನಾ ಮಾತಾಡ್ತೀನಿ, ನಮ್ಮ ಮನೆ ತಗೊಂತೀನಿ.
ನಾವ್ ಇರೋ ಮನೆನೇ ತಗೊಂತೀವಿ. ನಮ್ಮ ಅಣ್ಣ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿ ಕಾಲಕ್ಕೆ ಹಿಡಿದು ಮನೆ ಕೊಡೋಣ, ನಾವ್ ಈ ತರ ಮಾಡ್ಕೊಂಡ್ಬಿಡಿ, ತಪ್ಪು ಮಾಡ್ಬಿಟ್ಟವಳೆ, ನಾವಿಲ್ಲೇ ಸಂಸಾರ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಅಣ್ಣ ಕೊಟ್ಬಿಡ್ತಾರೆ ಮನೆ. ಮನೆ ಕಡೆ ನಿಮ್ದು ಊರ್ ಕಡೆ ಎಲ್ಲ ಚೆನ್ನಾಗೇ ಐತಾ ಮನೆ ಕಡೆ? ನಮ್ಮ ಅಣ್ಣನ ಕಡೆ ಎಲ್ಲ ಚೆನ್ನಾಗಿದೆ. ನಾವು ಹುಟ್ಟಿ ಬೆಳೆದಿರೋ ಮನೆನೇ ಕೊಟ್ಬಿಡ್ತಾರೆ ನಮ್ಗೆ ಕೇಳ್ಕೊಂಡ್ರೆ. ಓಕೆ ಓಕೆ, ಆ ತರ ನಮ್ಮೂರಲ್ಲೇ ಬಂದ್ ಇಕ್ಕೊಂತೀನಿ, ನಮ್ಮೂರಲ್ಲೇ ನನ್ನ ಹೆಂಡತಿ ನಾವು ಬದುಕ್ ತೋರಿಸ್ತೀವಿ. ಇವಾಗೂನು ಏನ್ ಕಾಲ ಮಿಂಚಿಲ್ಲ ಸರ್, ಇವಾಗೂನು ಬರ್ಲಿ, ಏನ್ ಕಾಲ ಏನು ಮಿಂಚಿಲ್ಲ. ಓಕೆ, ಇವಾಗೂ ಕಾಲ ಮಿಂಚಿಲ್ಲ. ಅವ್ರು ಕೆಟ್ಟೋಗಿದ್ದಾಳೆ, ಅದೆಲ್ಲ ಬೇಕಾಗಿಲ್ಲ ನನಗೆ. ಯಾಕಂದ್ರೆ ಇವತ್ತಿಗೂ ಬಂದ್ರು ಸಾಕ್ತೀನಿ ಅನ್ನೋ ತರ ಹೇಳ್ತಿರೋದು ನೀವು. ನಾನು ಇವಾಗೂ ಬರ್ಲಿ ಸಾಕು ಅಂತೀನಿ. ಬಹುಶಃ ಇದನ್ನೆಲ್ಲ ನೋಡಿದ್ಮೇಲೂ ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಹೆಂಡತಿ ಬರ್ತಾಳೆ ಅನ್ನೋ ನಂಬಿಕೆ ಏನು ಯಾರಿಗೂ ಇಲ್ಲ ಅನ್ಸುತ್ತೆ. ಸರ್ 7 ಗಂಟೆ ಕೇಳಿ ಒಡ್ ಸಾಯಿಸ್ಬಿಡ್ತಾನೆ. ನಾನು ಯಾಕೆ ಸರ್ ಅವ್ಳು ಹೊಡಿಲಿ ಹೇಳಿ? ಅದೇ ನೀವು ಮೊನ್ನೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೊಡೆದಿದ್ದೀರಾ ಅಂತ, ಅದನ್ನೇ ಒಂದು ಮಾಡ್ತಿರೋದು. ನಾನ್ ಏಂತಕ್ಕ ಅವಳಿಗೆ ಒಡ ಸಾಯಿಸ್ಬಿಡ್ಲಿ ಹೇಳು? ಹೋದ್ರು ನೀವ್ ಯೋಚನೆ ಮಾಡಿ. ನಾನ್ ಏಂತಕ್ ಸರ್ ಒಡ ಸಾಯಿಸ್ತೀನಿ? ನನ್ ಮಕ್ಕಳಿಗೋಸ್ಕರ, ಒಂದ್ ನಿಮಿಷ, ನನ್ ಮಕ್ಕಳಿಗೋಸ್ಕರ ಬದುಕಿ ಬಾಳಣ ಅಂತ ಇದು ಇವಾಗ್ಲೂ ಕರಿತಾ ಇದೀನಿ. ನನ್ ಮಕ್ಕಳಿಗೋಸ್ಕರ ಬದುಕಿ ಬಾಳಣ ಅಂತ. ಅಷ್ಟೇ, ಬೇರೆ ವಿಷಯಕ್ಕೆಲ್ಲ ಏನಿಲ್ಲ. ಅಲ್ಲ ಅದೇ ಇದಕ್ಕೋಸ್ಕರನೇ ನೀವು ಕರಿತಾ ಇರ್ಬೇಕಾದ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ನಿಮ್ ಜೊತೆ ಬಂದಿದ್ರು ಅಂತ ಹೇಳ್ತೀರಿ, ಅವಾಗ ಹೊಡೆದಿದ್ರಿ ಅಂತ ಏನ್ ಹೇಳ್ತಿದ್ರ, ಇವತ್ತು ಅದು ಜಾಸ್ತಿ ಹೈಲೈಟ್ ಆಗ್ತಾ ಇರುವಂತದ್ದು. ಅವಳು ಬಂದಿಲ್ಲ, ಇರೋದ್ ಹೇಳ್ಬೇಕು, ನಾವೇ ಬಲಂತದ ಮೇಲೆ ಕರ್ಕ ಬಂದಿರೋದು. ಅವಳು ಬಂದಿದ್ದೀನಿ ಅಂತ ಸುಳ್ಳು ಹೇಳಿದಾಳೆ ಅಲ್ಲಿ ಎಲ್ಲ. ಯಾಕೆ ಇನ್ನೊಂದ್ ಮಾಹಿತಿರದಲ್ಲಿ ಇದೆ ನೋಡಿ, ಬಂದಿದ್ದೀನಿ ಅಂತ ಸುಳ್ಳು ಹೇಳಿದಾಳೆ. ನಾವೇ ಕರ್ಕೊಂಡ್ ಬಂದ್ರೆ, ಅವ್ನ್ ಬೇಡ ಅಂದ್ಮೇಲೆ ಏನ್ ಕಪ್ಪ ಇಟ್ಕೊಂಡು ನಾವೇ ಕರ್ಕೊಂಡ್ ಬಂದಿರೋದು ಅಷ್ಟೇ ಸರ್. ಇವಾಗೂ ಬರ್ಲಿ, ಏನ್ ಕಾಲ ಮಿಂಚಿಲ್ಲ. ಎಲ್ಲಾ ನೀಸವ್ರನ್ನ ಕರೆದಿ ಅಲ್ಲೇ ತಾಳಿ ಕಟ್ಬಿಟ್ಟು ಕರ್ಕೊಂಡ್ ಬರ್ತೀವಿ. ಅಲ್ಲ, ಈಗ ಮತ್ತೆ ಇವರು ಸಂತು ಮತ್ತೆ ಲೀಲಾ ಅವ್ರು ಮದ್ವೆ ಆಗಿದಾರ ಅಂತ ಹೇಳ್ತಿರಲ್ಲ, ಸೊ ಇದ್ರ ಬಗ್ಗೆ ಅವ್ರ ಏನಾದ್ರು ಪ್ರಸ್ತಾಪ ಮಾಡಿದ್ರ ನಿಮ್ ಮುಂದೆ? ಈಗ ನಾನು ಇದೆಲ್ಲ ಕೇಳಿದೀನಿ, ನಾನು ಇದೆಲ್ಲ ಯಾಕೆ ಕಟ್ಕೊ ಬಂದೆ ಅಂದೆ. ಇಲ್ಲ, ಇದು ಭೀಮ್ ನಮಸ್ತೆಗೆ ಇದೆಲ್ಲ ಕಟ್ಲೇಬೇಕು ಅಂದ್ಲು. ನನಗೆ ಇವಾಗ ಫೋಟೋಸ್ ಇವಾಗ ಸಿಕ್ಕಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಎಲ್ಲ ಸಿಕ್ಕಿದೆ. ಆಮೇಲೆ ಅವರು ಮಾತಾಡಿರೋ ಇದೆಲ್ಲ ಸಿಕ್ಕಿದೆ, ರೆಕಾರ್ಡ್ ಮಾತಾಡಿರೋ ರೆಕಾರ್ಡ್ ಎಲ್ಲ ಸಿಕ್ಕಿದೆ. ಪ್ರತಿ ಒಂದು ಇದೆ ಸರ್, ಎಲ್ಲ ಕಳ್ಸ್ಕೊಡ್ತೀನಿ ನೋಡಿ. ದಯವಿಟ್ಟು ಇದನ್ನ ಪ್ರಚಾರ ಮಾಡಿ. ನನ್ನ ಹೆಂಡತಿ ಎಲ್ಲೇ ಇದ್ರೆ ಬಂದ್ಬಿಡ, ಪಸಂಪುರದಲ್ಲೇ ಇದ್ದಾಳೆ, ಬಂದ್ಬಿಡ್ಲಿ. ಅಲ್ಲ, ಇವಾಗ ಅವ್ರು ಬರಲ್ಲ ಅಂತ ನಿರ್ಧಾರ ಮಾಡ್ಕೊಂಡೆ 3 ಜನ ಮಕ್ಕಳನ್ನ ತಮ್ಮ ಹತ್ರ ಕರ್ಕೊಂಡಿರೋದಲ್ಲ ಅವರು. ನಾನ್ ಕೇಳ್ತಾ ಇರೋದು, ಇವಾಗ ಏನು ಕಾಲ ಮಿಂಚಿಲ್ಲ ಸರ್, ಇವಾಗ ಏನು ಕಾಲ ಮಿಂಚಿಲ್ಲ, ಬಂದ್ಬಿಡ್ಲಿ. ಇವಾಗ ಏನು ಕಾಲ ಮಿಂಚಿಲ್ಲ. ₹1 ಫೋನ್ ಪೇ ಇಲ್ಲ, ಏನ್ರಲ್ಲಿ ಇಲ್ಲ ಹತ್ರ ಕಾಸು. ಅಂದ್ರೆ ಇದು ಪ್ರಕರಣ ಆದಾಗಿಂದಾನು ಕೂಡ ನೀವು ಕೆಲ್ಸಕ್ಕೆ ಸರಿಯಾಗಿ ಹೋಗಿಲ್ಲ ಅಂತನಾ, ಅಥವಾ? ಸರ್ ಇಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ಲೇ ಇಲ್ಲ. ಅಂದ್ರೆ ಈ ತಿಂಗಳು ಪೂರ್ತಿ ದುಡ್ದಿಲ್ಲ ಅಂತ? ನೀವು ಯಾವಾಗ 31ನೇ ತಾರೀಕು ಹೋದ್ಲು ಆವತ್ತಿಂದ ನಾನ್ ಕೆಲ್ಸಕ್ಕೆ ಹೋಗ್ಲೇ ಇಲ್ಲ. ಹೌದು. ಈಗೆಲ್ಲ ಮತ್ತೆ ಇದು EMI ಅದೆಲ್ಲ ಯಾವ ತರ ಮ್ಯಾನೇಜ್ ಮಾಡೋದು ಈಗ ಹಾಗಾದ್ರೆ? ಸರ್ ಹೋದ್ ತಿಂಗಳು ನೋಡಿ 2 ಗಾಡಿ ಚೆಕ್ ಬೌನ್ಸ್ ಆಗಿದೆ, 2 ಕಾರ್ದು. ಬೈಕ್ ಏನೋ ಕಟ್ಬಿಟ್ಟೆ, 3700 ರೂಪಾಯಿ ಅದೇನೋ ಕಟ್ಬಿಟ್ಟೆ. ಇನ್ನ 2 EMI ಚೆಕ್ ಬೌನ್ಸ್ ಆಗ್ಬಿಟ್ಟೆ ಸರ್. ಒಂದು 18,748 ರೂಪಾಯಿ ಒಂದ್ ಗಾಡಿದು, ಇನ್ನೊಂದು 15,608 ರೂಪಾಯಿ ಒಂದು ಗಾಡಿದು ಚೆಕ್ ಬೌನ್ಸ್ ಆಗಿದೆ ಸರ್. ಯಾಕೆ ನಾನು ದುಡಿಲೇಬೇಕಲ್ಲ, ಇವ್ರದೇ ಪ್ರಚಾರ ಮಾಡ್ಕೊಂಡಿದ್ರೆ, ಯಾಕಂದ್ರೆ ನನಗೂ ಮರ್ಯಾದೆ ಇರಲ್ಲ ಸರ್. ನಮ್ಗೆ ಆರಂಭದಲ್ಲೇ ಹೇಳ್ಬಿಟ್ಟಿದ್ವಿ ನಾವು ಇದು, ಯಾಕೆಂತಂದ್ರೆ ಲೀಲಾ ಅವ್ರಿಗೂ ಬರೋದಕ್ ಮನ್ಸಿಲ್ಲ. ನಾವು ಇಲ್ಲಿ ನಿಮ್ಮ ಜೊತೆ ಅಂದ್ರೆ ಒಟ್ಟು ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ ನಿಮ್ಮನ್ನ ಒಂದ್ ಮಾಡ್ಬೇಕು ಅನ್ನೋ ಇದರಿಂದಾನೇ ಇಷ್ಟು ಇನ್ವಾಲ್ವ್ ಆಗಿದ್ದು ಹೊರತುಪಡಿಸಿ, ಇಲ್ಲ ಅಂತಂದಿದ್ರೆ ಫಸ್ಟ್ ಡೇ ಏನು ಸ್ವಲ್ಪ ಪಬ್ಲಿಕ್ ಆಯ್ತೋ ಅದ್ರ ಬಗ್ಗೆ ಒಂಚೂರು ಚರ್ಚೆ ಮಾಡಿ ಅಲ್ಲಿಗೆ ಬಿಟ್ಟಾಕ್ಬಿಡ್ತಿದ್ವಿ ಸರ್. ಇದು ನೋಡಿ ಹೇಳ್ಬಿಡ್ತೀನಿ, ಏನ್ ಡೌಟ್ ಅಂತ ಇಲ್ಲಲ್ಲ, ಈ ಡೌಟ್ಗೆ ತಾನೇ ಅವಳು ನಾನು ಹಿಡ್ದಿರೋದು. ಇದು 1.5 ವರ್ಷದಿಂದ 2 ವರ್ಷದಿಂದ ಈ ತರ ಅವಳು ನಡ್ಕೊಂಡಿರೋದಕ್ಕೆ ನಾನು ಡೌಟ್ ಪಟ್ಟಿರೋದು ಅವಳ ಮೇಲೆ. ಇದವ್ರು ನಾನು ಡೌಟೇ ಪಡ್ತಾ ಇರ್ಲಿಲ್ಲ ಅವಳ ಮೇಲೆ. ಅವ್ರು ಹೇಳ್ತಿರೋದು 6 ತಿಂಗಳಿನ, ನಾನು ಫಸ್ಟ್ನೇ ಮಗು 6 ತಿಂಗಳು ಪ್ರೆಗ್ನೆಂಟ್ ಇರ್ಬೇಕಾದಾಗಲೇ ಡೌಟ್ ಆರಂಭಿಸ್ತಿದ್ರು ಅಂತ. ಅಂದ್ರೆ 11 ವರ್ಷದಿಂದ ಸರ್ ಅಪರೇಷನ್ ಮಾಡ್ಕೊಂಡು ಅವಾಗೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. 3 ಜನ ಮಕ್ಕಳು ಮಾಡ್ಕೊಂಡು 11 ವರ್ಷ ಸಂಸಾರ ಮಾಡಿ ಇದೆಲ್ಲ ಬೇಕಾಗಿತ್ತ? ನಾನ್ ಕೇಳ್ತಾ ಇರೋದು ಉದಾಹರಣೆ. ಅವಳು ಹೇಳಿದಾಳೆ ಓಕೆ, 3 ಜನ ಮಕ್ಕಳು ಮಾಡ್ಕೊಂಡು ಕತ್ತಿಗೂ ಉದ್ದಕ್ಕೆ ಮಕ್ಕಳು ಬೆಳೆದ್ಬಿಟ್ಟವ್ರೆ, ಇದೆಲ್ಲ ಬೇಕಾಗಿತ್ತ? ಇವಳು ಇಲ್ಲ, ಅದನ್ನೆಲ್ಲ ಹೇಳ್ಬಾರ್ದು ಮಂಜು, ಯಾಕಂತಂದ್ರೆ ಇಲ್ಲ ಸರ್, ಇವಳಿಗೆ ನಾನೇ ಹೇಳ್ತೀನಲ್ಲ, ಇವಳು ನೋಡಿ ಫಸ್ಟ್ನೇ ಗಂಡ ಹತ್ರ ಇನ್ನೂ ಇದ್ದಿಲ್ಲ, ನನ್ನ ಹತ್ರನು ಇದ್ದಿಲ್ಲ. ಇವಾಗ ಅವನು ಯಾರ 2 ವರ್ಷದಿಂದ ಪರಿಚಯ ಅಂತ ಹೇಳ್ತಾಳೆ, ಅವನ ಹತ್ರನು ಬಾಳಲ್ಲ. ನಾನು ಎಲ್ಲೂ ಹೋಗಲ್ಲ ಸರ್, ನಾನು ಬೆಂಗಳೂರಲ್ಲಿ ಇರ್ತೀನಿ, ನಾನು ನೋಡ್ತೀನಲ್ಲ ಇವ್ರನ್ನ.
ಹಾ ಅಲ್ಲಲ್ಲ, ಈಗ ಮಕ್ಕಳು ಅವ್ರ ಜೊತೆಗೆ ಇರೋದ್ರಿಂದ ನೀವು ಅವ್ರನ್ನ ಗಮನಿಸ್ತಾನೆ ಇರ್ತೀರಿ, ಅದು ಬೇರೆ ಸರ್ ನಾನು ವಿಚಾರ. ನೋಡ್ತಾನೆ ಇರ್ತೀನಿ ಸರ್, ಯಾಕಂದ್ರೆ 2 ದಿವಸಕ್ಕೆ ಒಂದ್ಸಲಿ ಹೋಗಿ ನೋಡೋದು, ಮಕ್ಕಳನ್ನ ಮಾತಾಡಿಸ್ತೀನಿ. ಹ್ಮ್ 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 ಮಾತಾಡ್ಸ್ತೀನಿ ನನ್ ಮಕ್ಕಳನ್ನ. ಆದ್ರೆ ಹ್ಮ್ ಅವಳನ್ನಂತೂ ಮಾತಾಡ್ಸಲ್ಲ, ಅವನು ಮಾತಾಡ್ಸಲ್ಲ ಈಗ. ಅಲ್ಲಲ್ಲ, ಇದು ಮಾತಾಡ್ಸುವಂತ ವಿಚಾರ ಇಲ್ಲಿ ಏನು ಉಳ್ದಿಲ್ಲ. ಯಾಕಂತಂದ್ರೆ ಹಾ ಇಷ್ಟಾದ್ಮೇಲೂ ನೀವು ಅವ್ರನ್ನ ಇನ್ನೂ ಬಂದ್ರು ಕರ್ಕೋತೀನಿ ಅಂತಿದ್ರಲ್ಲ, ಇದಕ್ಕೆ ಗ್ರೇಟ್ ಅನ್ಬೇಕು ಅಥವಾ ಇನ್ನೇನ್ ಅನ್ಬೇಕು ಗೊತ್ತಿಲ್ಲ ಮಂಜು ಅವ್ರೆ. ಸರ್, ನಿಜವಾಗ್ಲೂ ಇಷ್ಟೆಲ್ಲ ನಿಮ್ಮ ಆದ್ಮೇಲೆ ಸ್ಥಾನದಲ್ಲಿ ನಾನು ಈಗ ಒಂದು ವಿಚಾರ ಹೇಳ್ಬಿಡ್ತೀನಿ. ಹ್ಮ್ ನಮ್ಮ ಗಮನಕ್ಕೆ ಅಥವಾ ಇಂತಹ ಪ್ರಕರಣಗಳನ್ನ ಗಮನಿಸಿದ ಹಾಗೆ ಹ್ಮ್ ಸಾಕಷ್ಟು ಜನ ಹೆಂಡತಿ ಹೋಗ್ಬಿಟ್ಲು ಅಂದ ತಕ್ಷಣ ಒಂದಿಷ್ಟು ಏನೋ ರಿಕ್ವೆಸ್ಟ್ ಮಾಡ್ಕೊಂತಾರೆ, 1 ದಿವಸ 2 ದಿವಸ. ಅದಾದ್ಮೇಲೆ ಏನ್ ಮಾಡ್ಬಿಡ್ತಾರೆ, ಹೋಗ್ಲಿ ಹ್ಮ್ ಬಿಡಪ್ಪ, ಏನೋ ಚಪ್ಪಲಿ ಹರಿದೋಯ್ತು ಅನ್ನೋ ರೀತಿಯಲ್ಲಿ ಬಿಟ್ಟಾಕ್ಬಿಡ್ತಾರೆ. ಎಷ್ಟೊಂದು ಹ್ಮ್ ಜನ, ಸಾಕಷ್ಟು ಜನ ನೋಡಿದೀನಿ. ಹ್ಮ್ ಯಾಕಂತಂದ್ರೆ ಅಷ್ಟು ಸಮಾಜದಲ್ಲಿ ಪ್ರತಿದಿನ ಇಂಥದ್ದು ಏನೋ ಸಾವಿರ ನಡೀತಾ ಇರುತ್ತೆ. ಹ್ಮ್ ಹ್ಮ್ ಸೊ ಆದ್ರೂ ಕೂಡ ನೀವು ಈಗ ಇಷ್ಟು ದಿನ ಆದ್ರೂ ಕೂಡ ನೀವು ಬೇರೊಬ್ಬ ಜೊತೆ ಅವರು ಪರ್ಸನಲ್ ಆಗಿರೋದನ್ನ ಎಲ್ಲವನ್ನು ಕೂಡ ನೀವು ಫೋಟೋ ಮೂಲಕ ಗಮನಿಸಿದ ಮೇಲೂ ಕೂಡ, ಸೊ ಹ್ಮ್ ಎಲ್ಲವನ್ನು ಬಿಟ್ಟು ನಾನು ಆ ಎಲ್ಲವನ್ನು ಮರೆತು ಕೇಸ ನಾನು ಅವಳ ಜೊತೆ ಜೀವನ ಮಾಡ್ತೀನಿ ಅಂತ ನೀವು ಇನ್ನೂ ಹೋರಾಟ ಮಾಡ್ತಿದ್ರಲ್ಲ. ಹೌದೌದು ಸರ್, ನನ್ ನಿಜಕ್ಕೂ ಇದನ್ನ ಮಕ್ಕಳಿಗೋಸ್ಕರ ಸರ್ ನನ್ ಮಕ್ಕಳಿಗೋಸ್ಕರ ಈ ಹೋರಾಟ ಮಾಡ್ತಾ ಇರೋದು. ಇನ್ನು ಅಲ್ಲಲ್ಲ, ಅವ್ರ ಇದನ್ನ ಮೇಲೆ ಜಿದ್ದು ಏನ್ ಅನ್ಬೇಕು, ಇದಕ್ಕೆ ಗ್ರೇಟ್ ಅನ್ಬೇಕು ಅಥವಾ ಇದರಿಂದ ಏನಾದ್ರೂ ಏನೈತೆ ಅಂತ ಒಂದು ಗೊತ್ತಾಗ್ತಿಲ್ಲ. ಇನ್ನು ಬದಲಿಗೆ ಅವ್ರ ಮೇಲೆ ನನಗೆ ಜಿದ್ದು ಪದ್ದು ಎಲ್ಲ ಏನಿಲ್ಲ ಸರ್. ಇವಾಗ್ಲೂ ಬರ್ಲಿ, ಸಂಸಾರ ಮಾಡೋಣ, ಮಕ್ಕಳಿಗೋಸ್ಕರ ಮಾಡೋಣ ಅಷ್ಟೇ. ಅವಳ ಇನ್ನೇನ ಬಂದು ಇದ್ ಮಾಡೋದ್ ನನ್ಗೇನೋ ಬೇಡ. ಮಕ್ಕಳಿಗೇನೋ ರೆಡಿ ಮಾಡಿ ಕಳ್ಸು, ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ. ಹ್ಮ್ ಅರ್ಥ ಆಯ್ತಾ? ನಾವು ಪಾಡಿಗೆ ನಾವು ಮನೇಲಿ ಏನೋ ತಂದಾಕೋದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇರೋಣ ಅಷ್ಟೇ. ಹ್ಮ್ ಹ್ಮ್ ಅಷ್ಟೇ ನಾನು ಹೇಳ್ತಾ ಇರೋದು. ಈಗ ಒಟ್ಟಾರೆಯಾಗಿ 3 ಜನ ಮಕ್ಕಳು ಅವ್ರ ಹತ್ರ ಆಗೋ ತರ ಸರ್, ಆಗೈತೆ. ಯಾವಾಗ ಕಟ್ಕೊಂಡಿರೋನೇ ಕೊನೆ ತನಕ, ಇಟ್ಕೊಂಡಿರೋನು ಅರ್ಧದಲ್ಲೇ. ಹಾ 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 ನಾನು ಹೇಳ್ಬಿಡ್ತೀನಿ ನೋಡಿ, ಹ್ಮ್ ಕಟ್ಕೊಂಡಿರೋನು ಕೊನೆ ತನಕ, ಇಟ್ಕೊಂಡಿರೋನು ಅರ್ಧದಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಹ್ಮ್ 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 ಹಾ ಸೊ ಅದು ಅವ್ರಿಗೆ ಇನ್ನೂ ಅನುಭವ ಆಗಿಲ್ಲ ಅಂತ ನೀವ್ ಇನ್ನು ಹೇಳೋದು. ಇನ್ನು ಅನುಭವ ಆಗಿಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಹ್ಮ್ ಮುಂದಕ್ಕೆ ಇವಾಗೆಲ್ಲ ಒಂದ್ ಸ್ವಲ್ಪ ಮುಂದಕ್ಕೆ ಗೊತ್ತಾಗುತ್ತೆ ಸರ್ ಅವ್ರಿಗೆ. ಹ್ಮ್ ಹ ಹ್ಮ್ 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 ನನ್ನ ಸಂಸಾರನ ಹಾಳು ಮಾಡಿ ನಿಮ್ದೆಯಿಂದ ಇದ್ದಾನಲ್ಲ ಅವನು, ಹ್ಮ್ ಅದೇ ತರ ಅವನ್ ಸಂಸಾರ ಯಾರನ್ನ ಹಾಳು ಮಾಡಿದ್ರೆ ಗೊತ್ತಾಗುತ್ತೆ. ಹ್ಮ್ 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 ಅವ್ನಿಗೆ ಇವಾಗ ಗೊತ್ತಾಗಲ್ಲ ಸರ್, ಮುಂದಕ್ಕೆ ಹೋಯ್ತಾ 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 ಗೊತ್ತಾಗುತ್ತೆ. ಹಾ 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 ಅವ್ರು ಏನೇನು ಎಲ್ಲ ಇದ್ ಮಾಡಿದಾರೋ ಎಲ್ಲ ಕಳಿಸ್ತೀನಿ. ಓಕೆ. ಎಲ್ಲ ಪ್ರಚಾರ ಮಾಡಿ, ಏನ್ ಪರವಾಗಿಲ್ಲ. ಡೈವರ್ಸ್ ಆಗೋವರ್ಗು ಪ್ರಚಾರ ಮಾಡಿ, ಹ್ಮ್ 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 ಬಂದ್ರೆ ಬಂದ್ಬಿಡ್ಲಿ, ಹ್ಮ್ ಇದೇ ಕೊನೆ. ಅಲ್ಲಲ್ಲ, ಇಲ್ಲೋದ್ರೆ ಈಗ ಡೈವರ್ಸ್ ಪ್ರಚಾರ ಮಾಡು ಆಗೋವರ್ಗು. ಅಂತಿದ್ದೀರಿ ಅಂದ್ರೆ ಇವ್ರ ಬಗ್ಗೆ ಏನೋ ಕೊಟ್ಟರು ನೀವು ಮಾಹಿತಿ ಹಂಚ್ಕೊಳ್ಳಿ ಅಂತಿದ್ದೀರಿ. ಹೌದು. ಜೊತೆಗೆ ಬಂದ್ರು ಕರಿತೀನಿ ಅಂತಿದ್ದೀರಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರಚಾರ ಮಾಡಿ ಅಂದ ತಕ್ಷಣ ಇಲ್ಲಿ ಅವ್ರದ್ದು ಏನೋ ಪರ್ಸನಲ್ ಏನೋ ಮಾತನಾಡಿರ್ತಾರೆ ಅನ್ನೋದನ್ನ ನೀವು ನಮ್ಗೆ ಕೊಟ್ರು ನಾವು ಪ್ರಚಾರನ ಅಷ್ಟು ಪರ್ಸನಲ್ ಇದ್ರೆ ನಾವು ಅದನ್ನ ಪ್ರಚಾರ ಮಾಡಕ್ ಆಗಲ್ಲ, ಅದು ಬೇರೆ ವಿಚಾರ. ಸೊ ನೀವು ಹೇಳೋ ಪ್ರಕಾರ ಅದನ್ನೆಲ್ಲ ಮಾಡಿ ಅಂದಾಗ ನೀವು ಅವ್ರಿಗೆ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ ಅಂತಂದ್ರೆ, ನೀವು ಅವ್ರನ್ನ ಏನೋ ಟಾರ್ಗೆಟ್ ಮಾಡಿ ಅವರು ಒಂದಿಷ್ಟು ನಿಮ್ಮ ಅವ್ರ ಮರ್ಯಾದೆ ತೆಗೆಯೋದಕ್ಕೆ ಮುಂದಾಗ್ತೀರಿ ಅನ್ನೋ ತರ ಮೇಲ್ನೋಟಕ್ಕೆ ಕಾಣಿಸುತ್ತೆ. ನಾನ್ ಆತರ ಏನು ಮಾಡ್ತಾ ಇಲ್ಲ ಸರ್, ಬಂದ್ಬಿಡ್ಲಿ, ಇವತ್ತೇ ಬಂದ್ಬಿಡ್ಲಿ, ಅದಕ್ಕೂ ರೆಡಿನೇ. ಇಲ್ಲ ಇಲ್ಲ, ಅವ್ರು ಇವಾಗ್ಲೇ ಬರಲ್ಲ. ಬಂದ್ಬಿಡ್ಲಿ. ಈ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ರೆ, ಹಾ so ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ, ಅವ್ರು ಮಾತನಾಡ್ತಾ ಇರುವಂತದ್ದನ್ನು ನೋಡ್ತಾ ಇದ್ರೆ, ಅವ್ರು ಈಗ ನಿಮ್ಗೆ ಪ್ರತಿಕ್ರಿಯೆನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಅವರು ಸದ್ಯದ ಮಟ್ಟಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲೇ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟ. ಇನ್ನೊಂದ್ 6 ತಿಂಗಳು ಇದ್ಬಿಟ್ಟು ಬರ್ಲಿ ಬಿಡಿ ಸರ್. ಡೈವರ್ಸ್ ಆಗೋವರ್ಗು, ಡೈವರ್ಸ್ ಯಾವಾಗ ಲೆಟರ್ ಬರುತ್ತೋ ಹ್ಮ್ ಅಂದವ್ರಿಗೆ ಅವನ ಜೊತೆಲಿ ಇದ್ಬಿಟ್ಟು ಆಮೇಲೆ ಬರ್ಲಿ, ಏನ್ ತಲೆ ಕೆಡ್ಸ್ಕೊಳಲ್ಲ. ಹ್ಮ್ 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 ಅವನಂತೂ ನೋಡ್ಕೊಳ್ಳಲ್ಲ ಸರ್, ಇರೋದ್ ಹೇಳ್ತೀನಲ್ಲ, ಅವನಂತೂ ಸಾಕಲ್ಲ. ಹ್ಮ್ ಅವನ್ಗ ಒಬ್ರಲ್ಲ ಇಬ್ರಲ್ಲ ಸುಮಾರು ಜನ ಆಗಿ ಬಿಟ್ಬಿಟ್ಟವ್ರೆ. ಹ್ಮ್ ಹ್ಮ್ ಇವಾಗ ಲಾಸ್ಟ್ ಅಲ್ಲಿ ಇವನ್ ಏನೋ ನಂಬಿಸ್ಬಿಟ್ಟಿದ್ದಾನೆ, ಇವನು ಸಿಕ್ಕಾಪಟ್ಟೆ ನಂಬಿಸ್ಬಿಟ್ಟಿದ್ದಾನೆ ಅಷ್ಟೇ ನನ್ನ ನೆಂತಿಗೆ. ಹ್ಮ್ ಇವನ ಹತ್ರ ಒಂದ್ ಬಿಡುಗಾಸು ಇಲ್ಲ ಅಲ್ಲಿ. ಹ್ಮ್ ಹ್ಮ್ ಅದೈತೆ ಇದೈತೆ. ನಮ್ಮ ಅಕ್ಕನವ್ರ ಹತ್ರ ತಟ್ಟುಕುಪ್ಪೆಲಿಲ್ಲ, ಅವ್ರ ಅಕ್ಕ ಅವ್ರಂತೆ ಸರ್, ಹ್ಮ್ ನಮ್ಮ ಅಕ್ಕನ ಹತ್ರ ಹೇಳಿ ದುಡ್ಡು ಹಾಕ್ಸ್ಕೊಂತೀನಿ, ಇದೆಲ್ಲ ಹೇಳಿದಾನೆ. ಪ್ರತಿಯೊಂದು ರೆಕಾರ್ಡ್ ಇದೆಲ್ಲ ಕಳ್ಸ್ಕೊಡ್ತೀನಿ ನೋಡಿ. ಹ್ಮ್ 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 ಕಂಡವ್ರಂತೀನಿ ಯಾವತ್ತೂ ಅವ್ನ್ ಸಾಕಾಗಲ್ಲ. ಓಕೆ. ಹಾ ಅವ್ರಿಗೆ ಅರ್ಥ ಮಗು ಆಯ್ತಾ ಅಂದ್ರೆ ಮೊದಲನೇ ಹೆಂಡತಿ ಅಂದ್ರೆ ಅವ್ರು ಮದುವೆ ಆಗಿರ್ತಕ್ಕಂಥದ್ದು ಎಂದು ಹೆಂಡತಿ ಮಗು ಇದೆ ಅಂತ ಹೇಳ್ತಾ ಸರ್, ನನಗೆ ಅದ್ರ ಕೇಳಿ. ಬಗ್ಗೆ ಗೊತ್ತಿಲ್ಲ. ಹಾ ಪಾಪ ಅವ್ರ ಹೆಂಡತಿ ಎಂತವ್ರು ತುಂಬಾ ಒಳ್ಳೆಯವ್ರು ಅನ್ಸ್ತಾರೆ, ಎಲ್ಲಾರು ಹೇಳ್ತಾರೆ ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರು ಅಂತ. ಹಾ ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರೆ ಸರ್, ಪಾಪ ಎಲ್ಲಾರು ಹೇಳ್ತಾ ಇದ್ರು ಬಸಂಪುರದ ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರು ಅಂತ. ಏನೋ ಹಾರ್ಟ್ ಪೇಷಂಟ್ ಆಗಿ ಏನೋ ತೀರ್ಕೊಂಡ್ಬಿಟ್ರಂತೆ. ಹ್ಮ್ 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 ನನಗ ಅದು ಗೊತ್ತಿಲ್ಲ, ಯಾರೋ ಹೇಳಿದ್ದು. ಹ್ಮ್ ಆಮೇಲೆ ಇವ್ರಿಗೊಂದ್ ಗಂಡ್ ಮಗು ಹೋಯ್ತಂತೆ ಸರ್, ನನಗೆ ಇವನ್ ಬಗ್ಗೆನೇ ಗೊತ್ತಿಲ್ಲ ಸರ್, ಕಂದಾನೆ. ಹ್ಮ್ ನಾನು ಇವನ್ ಹತ್ರ ಮಾತಾಡಿ ಒಂದ್ 3 ಟೈಮ್ ಏನೋ ಮಾತಾಡಿ ಇವನ್ ಹತ್ರ. ಹ್ಮ್ ಎಲ್ಲಾರು ಹೇಳಿದ್ರೆ ಅವನ್ನೆಲ್ಲ ಸರಿ ಇಲ್ಲ ಕಣ, ಅವನ ಹತ್ರ ಮಾತಾಡ ಅಂತ ನಮ್ ದೊಡ್ಡವ್ರು ನಮ್ ಫ್ರೆಂಡ್ ಸರ್ಕಲ್ ಹೇಳಿದ್ರು. ಹ್ಮ್ 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 ಹತ್ರ ಮಾತಾಡಕ್ಕೆ ಹೋಗಲ್ಲ ಸರ್. ನಮ್ಗೇನ್ ಅವನಂತವನ ಹತ್ರ ಮಾತಾಡಿದ್ರೆ ನಾನು ಕೆಳಗಡೆ ಬಿದ್ದೋಯ್ತೀನಿ. ಹ್ಮ್ 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 ಅಂತವ್ರ ಹತ್ರ ಮಾತಾಡಿ ಹೋಗಿ ನನಗೇನ್ ಸರ್ ಕೆಲ್ಸ? ಅವ್ನ್ ಫ್ರಾಡು, ಇಸ್ಪಿಟ್ ಆಡೋನಂತೆ ಅವನು. ನನಗೆ ಬಾಡಿಗೆ ಕಾಸು ಕೊಟ್ಟಿಲ್ಲ, ಅದೆಲ್ಲಿಗೋ ಮೈಸೂರ್ ಕರ್ಕೊಂಡೋದ, ಅದೇ ಮಟನ್ ಬಿರಿಯಾನಿ ಕೊಡಿಸ್ತಾ.
ಒಂದು 270 ರೂಪಾಯಿನ ಒಂದ್ RR ಅಂತ ಐತೆ, KR ಅಂತ ಐತೆ ಮೈಸೂರಲ್ಲಿ, ಅಲ್ಲೊಂದ್ ಬಿರಿಯಾನಿ ಕೊಡ್ಸವನ ಅಷ್ಟೇ. ಅವನು 2,000 ಕಾಸು ಕೊಟ್ಟ, ಅದು ಡೀಸೆಲ್ ಕಾಸು. ಬೇರೆ 1 ರೂಪಾಯಿ ಅವ್ನು ದುಡ್ಡು ಕೊಟ್ಟಿದ್ದೆ ಇಲ್ಲ ನಾನು. ಓಕೆ. ನನ್ನ ಕಾರಲ್ಲೇ ಒನ್ ಟೈಮ್ ಅವನೇ ಎತ್ಕೊಳೋದ್, ನಾನ್ ಬರಲ್ಲಪ್ಪ ಅಂದೆ. ಒನ್ ಟೈಮ್ ಅವನೇ ಕಾರ್ ಎತ್ಕೊಳದ, ನನ್ಗೆ ಓಡ್ಸಕ್ ಬರಲ್ಲ ಮಂಜು ಅಂದ. ಯಾರನ್ನ ಇದ್ರೆ ಕರ್ಕೊಂಡು ಹೋಗು ಅಂದೆ ಅಷ್ಟೇ. ಅವನ ಹತ್ರ ಮಾತಾಡಿ ಬರೀ 3 ಟೈಮ್ ನಾನು ಅವನ ಹತ್ರ ಮಾತಾಡಕ್ಕೆ ಹೋಗಲ್ಲ. ಪರಿಚಯ ಆದ್ಮೇಲೆ ಹೋಗಿರೋದಾ ಅಥವಾ ಮುಂಚೆನಾ? ನಮ್ ಮೆಂತಿ ಪರಿಚಯ ಆಗೈತಿ ಇದು. ಆಮೇಲೆ ಇವ್ನ್ಗೆ ಯಾರ್ ಕೊಟ್ರು ಗೊತ್ತಿಲ್ಲ ನಂಬರ್. ನಾನು ಕೇಳಿದೆ ಇವನ ಹತ್ರ, ಯಾರ್ ಕೊಟ್ರು ನಂಬರ್ ಅಂದೆ. ಇಲ್ಲ ನನ್ ತಮ್ಮನ ಅಂಗಡಿಯಲ್ಲಿ ನೀರ್ ತಗೊಂತೀಯಲ್ಲ, ಅವ್ರ ತಮ್ಮನ ಅಂಗಡಿಯಲ್ಲಿ ನಾವ್ ನೀರ್ ತಗೊಂತ ಅಂತಿದ್ದಾನೆ. ಪಾಪ ಅವ್ರು ತುಂಬಾ ಒಳ್ಳೆಯವ್ರು ಸರ್, ಯಾಕೆ ಸುಳ್ಳು ಹೇಳ್ಬೇಕು. ಅವ್ರ ತಮ್ಮ ತುಂಬಾ ಒಳ್ಳೆಯವನು ಅಂದ್ಬಿಟ್ಟು ನಾನು ಅಷ್ಟೇ ಅಣ್ಣ ಅಂತ ಇದೆ. ಸರಿ ಆಯ್ತು ಮಂಜು, ಏನ್ ಬೇಕೋ ತಗೊಂಡೋಗೋರು ಅನ್ನೋರು. ಅರ್ಥ ನೀರೆಲ್ಲ ತಗೊಂಡೋಗ್ತೇವೆ, ಬುಕ್ಸ್ ಪೆನ್ಸಿಲ್ ಅವು ಇವು ತಗೊಂಡೋಗ್ತೇವೆ. ನಾನು ಇಲ್ಲ ಅಂತಲ್ಲ, ಎಲ್ಲ ಕಾಸು ಕೊಟ್ಬಿಡಿದೀನಿ. ನಾನು ಯಾರಿಗೂ ಫ್ರೆಂಡಿಂಗ್ ಅಂತ ಏನು ಉಳಿಸಿಲ್ಲ 1 ರೂಪಾಯಿ. ಆದ್ರೆ ಇವನು ನಾವು ಅವ್ರಿಗೂ ನನ್ಗೂ ಅವ್ರ ತಮ್ಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಯಾಕಂದ್ರೆ ಅವ್ರು ಅಣ್ಣ ಅಂತ ಕರಿತೀನಿ, ಏನ್ ಮಂಜು ಅಂತಾರ ಅಷ್ಟೇ. ಏನ್ ಬೇಕು ತಗೊಂಡೋಗಪ್ಪ ಅಂತಾರ ಅಷ್ಟೇ. ಅವ್ರ ತಮ್ಮ ನಾನು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದೀರಾ. ಆದ್ರೆ ಇವನ ಹತ್ರ 3 ಸಲ ಮಾತಾಡಿದೀನಿ. ಒಂದ್ಸಲಿ ಬೆಳಗಿನ ಜಾವ 5 ಗಂಟೆಲಿ ನಾನು ಕಾರ್ಗೆ ಟೈರ್ ಚೇಂಜ್ ಮಾಡ್ತಾ ಇದ್ದೆ. 6106 ಅಂತ ನನ್ನ ಕಾರ್ ನಂಬರು, KA51AJ 6106. ಅಲ್ಲಿ ಯಾಕಂದ್ರೆ ಬೆಳಗ್ಗೆ ನಾನು ತಿರ್ಗಾ ನಾಳೆ ಸಾಯಂಕಾಲ ಡ್ಯೂಟಿಗೆ ಹೋಗ್ಬೇಕಲ್ಲ, ಅವಾಗ ಇವನು ಟೀ ಪ್ಲಾಸ್ ಏನೋ ಹಿಂಗೆ ಚಂಬು ಹಿಡ್ಕೊಂಡ್ ಬರ್ತಾ ಇದ್ದ. 5 ಗಂಟೆಗೆ ಅಂಗಡಿ ತೆಗಿತಾನೆ ಬಸಪುರ ಗೇಟ್ ಅಲ್ಲಿ. ಅಲ್ಲಿ ಟೀ ಸಿಗರೇಟ್ ಮಾರ್ತಾನೆ ಇವನು ಸಂತು. ಆ ಟೈಮಲ್ಲಿ ಅವ್ನ್ ಟೈರ್ ಚೇಂಜ್ ಮಾಡ್ತಾ, ಏನಪ್ಪ ಮಂಜು ಏನಾಯ್ತು ಅಂತ. ಅಣ್ಣ ಟೈರ್ ಚೇಂಜ್ ಮಾಡ್ತಾ ಇದೀನಿ ಅಂದೆ. ಅವ್ನ್ಗೆ ಅಣ್ಣ ಅಂತಾನೆ ಕರ್ದಿತ್ತು. ಅಣ್ಣ ಟೈರ್ ಚೇಂಜ್ ಮಾಡ್ತಾ ಇದೀನಿ ಅಂತ ಹೇಳ್ದೆ. ಇವತ್ತು ಫೋನ್ ಮಾಡಿ ನಾನು ಅವ್ನಿಗೆ ಇವತ್ತು ಹೇಳ್ದೆ, ಇವತ್ತು ಎಷ್ಟು ತಾರೀಕು, 23 ಸರ್ ಇವತ್ತು. ಅವ್ನಿಗೆ ಹೇಳ್ದೆ, ಇನ್ಮೇಲೆ ತಮ್ಮ ಅಂತಾನೆ ಸಂತು ನೀನ್ ಕರೆಯೋದು, ಅಣ್ಣ ಅಂತ ಕರೆಯಲ್ಲ ಅಂತ ಹೇಳಿ. ತಮ್ಮ ಅಂತಾನೆ ಕರಿತೀನಿ ಡೈವರ್ಸ್ ಆಗೋವರ್ಗು ನಿನ್ಗೆ, ನನ್ನ ಹೆಂಡತಿಗೆ ಡೈವರ್ಸ್ ಆಗೋವರ್ಗು ನಿನ್ನ ತಮ್ಮ ಅಂತಾನೆ ಕರಿತೀನಿ ಅಂತ ಹೇಳಿ. ಅಣ್ಣ ಅಂತ ಕರೆಯಲ್ಲ ಕಣ ಅಂತ ಹೇಳ್ಬಿಡಿ. ಅಂದ್ರೆ ಏಜ್ ಅಲ್ಲಿ ನಿಮ್ಗಿಂತ ಚಿಕ್ಕವರು ಅಂತನಾ ಅಥವಾ ಈ ತರ ಅವ್ನ ಏಜ್ ಅಲ್ಲಿ ದೊಡ್ಡವನೇ ಆಗಿರ್ಬೋದು, ಅರ್ಥ ಆಯ್ತು. ನಿನ್ ತಮ್ಮ ಅಂತಾನೆ ಅವ್ನ ಡೈವರ್ಸ್ ಆಗೋವರ್ಗು ತಮ್ಮನೇ ಅಂತ ಕರಿತೀನಿ ಅವ್ನು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಷ್ಟೇ ಸರ್, ಇನ್ನೇನಿಲ್ಲ. ಇವಾಗ ಏನ್ ಕಾಲ ಮಿಂಚಿದೆ ಸರ್, ನನ್ನ ಹೆಂಡತಿಗೆ ಹೇಳ್ತಾ ಇದೀನಿ ಇಷ್ಟೇ, ಬಂದ್ಬಿಡ್ಲಿ. ಕಾಲ ಇವಾಗೂ ಮಿಂಚಿದೆಲ್ಲ ಏನಿಲ್ಲ. ತಂದೆ ನಾನು, ತಾಯಿ ಅವಳು, ಇನ್ನೊಬ್ಬನ ಹೋಗಿ ಅಪ್ಪ ಅನ್ನಕ್ಕಾಗಲ್ಲ ನನ್ ಮಕ್ಳು. ಇವಾಗ ಅವನದೊಂದ್ ಸ್ವಂತದೊಂದ್ ಮಗು ಇದೆ, ಇವ್ರೊಂದ್ 3 ಜನ. ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂತಾರೆ. ಇವಾಗ ಏನ್ ಕಾಲ ಮಿಂಚಿಲ್ಲ, ಬಂದ್ಬಿಡಲಿಲ್ಲ ಅಷ್ಟೇ. ಎಲ್ಲೇ ಇರ್ಲಿ ಸಾರ್ ನೋಡಿ, ಎಲ್ಲಾರ್ಗು ಕೇಳ್ಕೊಂತ ಇದೀನಿ, ನನ್ನ ಫ್ಯಾಮಿಲಿ ಒಂದಾಗ್ಲಿ ಅಂತಾನೆ ಕೇಳ್ಕೊಂತ ಇದೀನಿ. ಇವಾಗನು ಆ ಸಂತು ಸ್ವಲ್ಪ ಮನ್ಸ್ ಸಿಕ್ಕಿದ್ರೆ ಆಗುತ್ತೆ ಸರ್. ಸಂತು ಅವ್ನ್ ಮನ್ಸ್ ಸಿಕ್ಕಿದ್ರೆ ಆಗುತ್ತೆ. ಬೇಡ ನೀನು ಅಪ್ಪ ಫಸ್ಟ್ ಹೊಂಟೋಗು ಅಂದ್ರೆ ಸಂತು ಮನ್ಸ್ ಸಿಕ್ಕಿದ್ರೆ ಸಂತು ಕೈಯಲ್ಲಿ ಆಗುತ್ತೆ. ಅಂದ್ರೆ ಈಗ ಸಂತೂನೇ ಹೋಗು ಅಂತ ಹೇಳ್ಬೇಕು. ಅದ್ರಲ್ಲ ಮುಂಚೆಯಿಂದನೂ ಸಂತು ಅವ್ರು ಹೇಳ್ತಿದ್ರಲ್ಲ. ಅವನು ಡ್ರಾಮಾ ಮಾಡ್ತಾನೆ ಸರ್ ಸಂತು. ಹೋಗು ನೀನು ನನ್ ಜೊತೆ ಬೇಡ ಅನ್ನೋ ತರಾನೇ ಹೇಳಿದ್ವು ಸಂತು. ಆದ್ರೂ ಕೆಲವೊಂದಿಷ್ಟು ಕಡೆ ಹೇಳಿಕೆಗಳು ಇಲ್ಲ ಅವ್ನ್ ಡ್ರಾಮಾ ಮಾಡ್ತಾ ಇದೀನಿ ಸರ್, ರೆಕಾರ್ಡ್ ಕಳಿಸ್ತೀನಿ ನೋಡಿ. ಅವ್ನ್ ಡ್ರಾಮಾ ಮಾಡ್ತಾ ಇದೀನಿ. ಅವ್ನ ಒಂದೇ ಒಂದ್ ಮಾತು ಹೋಗು ಅಂದ್ಬಿಟ್ರೆ ಮುಗಿತಾ ಇದೆ ಅಷ್ಟೇ. ಅವ್ಳಿಗೆ ಏನ್ ಸರ್, ನಾನು ಒಂದ್ ನಿಮಿಷ ಹೇಳ್ತಾ ಇದೀನಿ, ಬರೋದಕ್ಕೆ ಯಾವುದೇ ರೀತಿಯಾದಂತದ್ದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಸರ್. ಅವಳು ಬಂದೇ ಬರ್ತಾಳೆ, ನನ್ಗೆ ಗೊತ್ತು. ನೆನ್ನೆನೆ ಮಾತಾಡಿದೀನಿ. ಅವಳು ಬರಕ್ ಇಷ್ಟನೇ. ಏನ್ ಗೊತ್ತಾ, ಇವನು ಬಿಡ್ತಾ ಇಲ್ಲ ಅದ್ರಲ್ಲಿ, ಸಂತು ಬಿಡ್ತಾ ಇಲ್ಲ ಅಷ್ಟೇ. ಅವ್ಳು ಬರಕ್ ಇಷ್ಟನೇ. ಇಷ್ಟ ಅಂತೀರ, ಮತ್ತೆ ಅವ್ರೇನು ಇಷ್ಟೊತ್ತವರೆಗೂ ಬರೋ ತರ ಸೂಚನೆಗಳು ಯಾವ್ದು ಕಾಣಿಸ್ಲೇ ಇಲ್ವಲ್ಲ. ಇಲ್ಲ ಅವಳು ಬರಕ್ ಇಷ್ಟನೇ. ಯಾಕಂದ್ರೆ ನಾನು ನಿಂತಿಗೆ ನಾನು ಅವಳ ಮಕ ನೋಡ್ದೆ ಕೇಳ್ಬಿಡ್ತೀನಿ. ಬರಕ್ ಇಷ್ಟನೇ, ಅವನ ಜೊತೆ ಬದುಕಾಕ ಇಷ್ಟ ಇಲ್ಲ. ಯಾಕಂದ್ರೆ ಎಲ್ಲ ಇವನೇ ಮಾಡ್ತಾ ಇರೋದು, ಅದ್ ಕಡೆ ಇದ್ ಕಡೆ ಇವನೇ ಮಾಡ್ತಾ ಇರೋದು. ಒಂದ್ಸಲಿ ಹೋಗು ಅಂತಾನೆ, ಒಂದ್ಸಲಿ ಸರಿ ಆಯ್ತು ಬಿಡು ನಿಂತ್ಕೋ ಅಂತಾನೆ. ಇವನ್ ಮನ್ಸಿಕ್ ಬೇಕಲ್ಲಿ ಫಸ್ಟ್ ಇಲ್ಲಿಂದ ಹೊಂಟೋಗಂತ. ಅವ್ನಿಗೇನು ಕಾಲ ಮಿಂಚಿಲ್ಲ. ಅವ್ನ್ ಯಾವ್ದಾನ ಮದುವೆ ಮಾಡ್ಕೊಂಡು ಮಕ್ಳ ಮಾಡ್ಕೊಂಡು ಅಪ್ಪ ಗಿಪ್ಪ ಅನ್ಸ್ಕೊಂಡು ಆರಾಮಾಗಿ ಇಟ್ಕೊಬೋದು. ಅವ್ನು ಅವ್ರ ಮಗನ್ಗೆ ತಾಯಿ ಸ್ಥಾನ ಬೇರೆ ಕೊಡ್ಬೋದು. ಅರ್ಥ ಆಯ್ತಾ? ಇವಾಗ ನನ್ನ ಹೆಂಡತಿನ ಕರ್ಕೊಂಡೋಗಿ 3 ಜನ ಮಕ್ಕಳನ್ನ ಅವ್ರ ಮಗನ ಅಮ್ಮ ಅಂದ್ರೆ ಅಮ್ಮ, ನನ್ ಮಿಸಸ್ಗೆ ಅವ್ರ ಮಗ ಬಂದು ಅಮ್ಮ ಅಂದ್ರೆ ಆಗುತ್ತಾ? ಅನ್ನಲ್ಲ ಅವ್ನು, ಯಾವ್ದೇ ಕಾರಣಕ್ಕೂ ಅನ್ನಲ್ಲ. ಇವಾಗ ನನ್ ಮಕ್ಳು ಹೋಗಿ ನಮ್ ಮಿಸಸ್ ಹೇಳ್ತಾಳೆ ಅಪ್ಪ ಅಂತ ಕರೀತಾರ? ಕರೆಯಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ಕರೆಯಲ್ಲ, ಯಾವ್ದೇ ಕಾರಣಕ್ಕೂ ಆಗೋದು ಇಲ್ಲ. ಇದು ಇಷ್ಟೇ ಸರ್ ನಾನ್ ಕೇಳ್ಪಟ್ಟೆ. ಇವಾಗ ಏನು ಕಾಲ ಮಿಂಚಿಲ್ಲ, ಮಿಸಸ್ ಹೋಗಿದ್ದಾಳೆ, ಬಂದ್ಬಿಡ್ಲಿ. ಇವನ್ ಸಂತು ಮನ್ಸಿಕ್ಕಿದ್ರೆ ಆಗುತ್ತೆ. ಯಾಕಂದ್ರೆ
ಅವನ್ಗೂ ಇನ್ನು ಮುಂದಕ್ಕೆ ಪಾಪ ಅವನ್ ಫ್ಯೂಚರ್ ಅಲ್ಲಿ ಅವನ್ದು ತುಂಬಾ ಇದ್ ಮಾಡ್ಕೊಬೇಕು. ಓಕೆ. ಅರ್ಥ ಆಯ್ತಾ? ಹ್ಮ್ ಇವಾಗ ಏನೋ ಅವನು ತಪ್ಪು ಮಾಡ್ಬಿಟ್ಟಿದಾನೆ, ಹ್ಮ್ ಸಂತನು ತುಂಬಾ ದುಡುಕಿ ತಪ್ಪು ಮಾಡ್ಕೊಂಡ್ಬಿಟ್ಟಿದಾನೆ ಅವನು. ಹ್ಮ್ ಹೇಳ್ತಾನೆ ನೆನೆ, ನೀನು ಫಸ್ಟ್ ಹೇಳ್ಬೇಕಾಯ್ತಲ್ಲ ನನಗೆ ಅಂತ. ಹ್ಮ್ 2 ವರ್ಷದಿಂದ ನೀನು ಫ್ರೆಂಡು ಅಂತ ಹೇಳ್ತೀಯಲ್ಲ, ಇವ್ ನಾನು ಅವನಿಗೂ ನನ್ಗೂ ಪರಿಚಯ ಇಲ್ಲ ಸರ್, ನಾನು ಹೇಳ್ದೆ ಅವನ್ಗೆ. ಇವಾಗ 1.5 ವರ್ಷದಿಂದ ನೀನ್ ಇಟ್ಕೊಂಡಿದೀಯ ಅಂತ ಹೇಳ್ತೀಯಲ್ಲ, ಹ್ಮ್ ಅದೇನಪ್ಪ ಇವಾಗ ನನ್ನ ಹೆಂಡತಿ ಬಂದು ನಿನ್ನ ಹತ್ರ ಹೇಳಲ್ಲ, ಅದೇ ನನ್ಗೊಂದ್ ಮಾತು ಹೇಳಿದ್ರೆ ಮುಗ್ದೋಗೋದಲ್ಲಪ್ಪ. ಮಂಜು ನಿನ್ ಹೆಂಡತಿ ಈ ತರ ಮಾಡ್ತಾಳಪ್ಪ, ನಿನ್ ಹೆಂಡತಿನ ಕರೆಕ್ಟಾಗಿ ಗೆಸ್ಟ್ ನೀಟ್ ಆಗಿ ಇಕ್ಕೋ ಅಂದ್ರೆ ಮುಗೀತು. ನಿನ್ ಹೆಂಡತಿ ಬಂದ್ಲು ನಾನು ಇಕ್ಕೊಂಡೆ, ಅದೇನ್ ಸರ್ ಅವ್ನ್ ಮಾತಾಡೋ ಮಾತು? ಹ್ಮ್ 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 ಅಂದ್ರೆ ಸ್ವತಃ ನಿಮ್ಮ ಹೆಂಡತಿನೇ ಫಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಅಂತ ಹೇಳ್ತಿರೋದು ಅವರು? ಅವ್ನ್ ಹೇಳ್ತಾರೆ ರೆಕಾರ್ಡ್ ಅಲ್ಲಿ ನೋಡಿದ್ರೆ ಇವನೇ ಮಾಡಿರೋದು ಮೆಸೇಜ್. ಹ್ಮ್ ಪ್ರತಿ ಏನ್ ಬೇಕಾಬಿಟ್ಟು ಮೆಸೇಜ್ ಮಾಡ್ಬಿಟ್ಟವನೆ. ಹ್ಮ್ ಹ್ಮ್ ನಾನ್ ಕುಡಿತೀನಿ ಅಂತ ಹೇಳಲ್ಲ ನನ್ನ ಹೆಂಡತಿ. ಹ್ಮ್ ಅವನು ಫುಲ್ ಕುಡ್ದು ನನ್ನ ಹೆಂಡತಿ ಕೇಳ್ಕೊಂತವಳೆ, ಕುಡಿಬೇಡ ಸಂತು, ಆ ರೆಕಾರ್ಡ್ ಎಲ್ಲ ಐತೆ ಕಳ್ಸಿಕೊಡ್ತೀನಿ ನೋಡಿ. ಓಕೆ. ಕುಡಿಬೇಡ ಕಣೋ, ಕುಡಿಬೇಡ ಅಂತ ನನ್ನ ಹೆಂಡತಿನೇ ಹೇಳವಳೆ. ಹ್ಮ್ ಇವನೆಲ್ಲ ತುಂಬಾ ಟೂ ಮ್ಯಾಚ್ ಸರ್ ಇದ್ ಮಾಡಿರೋ ಸಂತು. ಇವಾಗ ಅವನಿಗೇನ್ ಕಾಲ ಮಿಂಚಿಲ್ಲ ಸರ್. ಅವನು ಹೊಸ್ದಾಗ್ ಮದುವೆಗಿದ್ರೆ ಆಗಿ ಆರಾಮ್ ಜೀವನ ಕೊಡ್ಬೋದು ಯಾರ್ಗನ. 3 ಜನ ತಾಯಿನ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನ್ ಸರ್ ಮಕ್ಳಾಗುತ್ತೆ, ಅವಳು ಮಕ್ಳು ಆಗಲ್ಲ, ಆಪರೇಷನ್ ಮಾಡ್ಸಿದೀನಿ. ಅವ್ನ ಈ ತರ ಮಾಡೋದ್ ತಪ್ಪಲ್ಲ ಸರ್. ನಾನ್ ಹೇಳ್ತೀನಿ ನೋಡಿ ಸರ್, ನನ್ನ ಕಾಲಕ್ಕೆ ಗೆಟ್ಟಾಗಿದೆ, ನನ್ನ ಹತ್ರ 2 ಕ್ಯಾಬ್ ಇದೆ, ಹ್ಮ್ 1 2 ವೀಲರ್ ಇದೆ. ಹ್ಮ್ ನನ್ನ ಮಣ್ಣವ್ರ ಹತ್ರ ಏನೋ ರಿಕ್ವೆಸ್ಟ್ ಮಾಡಿ ಕಾಲ್ ಹಿಡ್ಕೊಂತೀನಿ, ಅಪ್ಪ ಅವ್ನ್ ಮನೆ ಕೊಡ್ರು ಅಂತ ಕೊಟ್ಬಿಡ್ತಾರ ನಮ್ಮ ಅಣ್ಣ ತಮ್ಮದಿರು. ಹ್ಮ್ ನಾವ್ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಿರ್ ಸರ್. ಓಕೆ ಮಂಜು. ಓಕೆ. ಯಾಕಂದ್ರೆ ಮಕ್ಕಳು ಮುಂದಕ್ಕೆ ದೊಡ್ಡವ್ರ ಆಯ್ತಾರ ಸರ್. ನನ್ ಮಗಳು ಮುಂದಕ್ಕೆ ಇನ್ನೊಂದ್ 2 ವರ್ಷ ಆದ್ರೆ ದೊಡ್ಡವಳ ಆಗ್ಬಿಡ್ತಾಳೆ. ಹ್ಮ್ ನನ್ಗ ಅದೇ ಭಯ ಸರ್, ನನ್ ಮಗಳದೇ ಭಯ, ಇನ್ನೇನಿಲ್ಲ. ಮಕ್ಳು ಬಿಡಿ ಸರ್, ಗಂಡ್ ಮಕ್ಳು ಹೆಂಗ ಬೆಳ್ಕೊಂಡ್ಬಿಡ್ತಾರೆ, ನನ್ ಮಗಳದೇ ಸರ್ ಭಯ. ಹ್ಮ್ 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 ಇವಾಗ ಹೇಳ್ತಾ ಇಲ್ಲ, ಇವ್ನ್ ಸ್ವಂತ ಮನ್ಸ್ ಸಿಕ್ಕಿದ್ರೆ ಇವಾಗ ಆಗುತ್ತೆ, ಅವಳು ಇವತ್ತೇ ಬಂದ್ಬಿಡ್ತಾಳೆ ನನ್ ಮನೆಗೆ. ಹ್ಮ್ ಇವನ್ ಮನ್ಸ್ ಸಿಕ್ಬೇಕು, ಅಮ್ಮ ಫಸ್ಟ್ ಹೊಂಟೋಗಿ ಇಲ್ಲಿಂದ, ಎಲ್ಲ ಇವನ್ ಕೈಯಲ್ಲೇ ಇದೆ ಸರ್ ಕೂಡ. ಹ್ಮ್ 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 ಬೇಡ ಅಂತಾನೆ ತಿರ್ಗಾ ಹತ್ ಕಡೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಾನೆ, ನೆನ್ನೆ ದೂರ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಾನೆ. ಅದೇನ್ ಸರ್ ನಾ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮಾತಾಡ್ಬೇಕು, ಕರೆದ ಮೇಲೆ ಸರ್ ಆಯ್ತು ಹೊಂಟೋಗಮ್ಮ, ನೀನ್ ಬೇಡ ನನ್ಗೆ, ನನ್ ಮುಂದೆ ಜೀವನ ನೋಡ್ಕೊಂತೀನಿ, ಹೆಂಡತಿ ಮಕ್ಕಳು ಹೋಗಿ ಚೆನ್ನಾಗಿರಿ ನೀವು ಗಂಡ ಹೆಂಡತಿ ಅಂತ ಹೇಳ್ಬೇಕು. ಇವನೇ ಹೇಳಲ್ಲ, ಅಲ್ಲಿ ಹೋಯ್ತಾನೆ ತಿರ್ಗಾ ಮಾತಾಡ್ತಾನೆ, ಅವಳು ಸತ್ತೋಯ್ತೀನಿ ಅಂತ. ಏನ್ ಸರ್ ಸತ್ತೋಯ್ತೀನಿ, ಬ್ಲಾಕ್ ಮೇಲ್ ಮಾಡ್ತಾಳ ಅವಳು. ಇವ್ನ ಅಲ್ಲೇ ಸಿಟೇಷನ್ ಬರ್ಸಿಕ್ಬಿಟ್ಟು, ತಗೊಳಪ್ಪ ಮಂಜು ನೀನ್ ಹೆಂಡತಿ ನಿಂಗೆ ಒಪ್ಸ್ತಾ ನೀನ್ ಕರ್ಕೊಂಡ್ ಹೋಗಪ್ಪ ಅಂದ್ರೆ ಮುಗೀತು. ಇವ್ನ ಹೇಳೋದ್ ನೀನ್ ಹೆಂಡತಿಗೆ ಹೊಡಿತಿ ಅಂತೆ, ನಾನು ಹೊಡಿತೀನೋ ಬಿಡ್ತೀನೋ ನನ್ನ ಇಷ್ಟ ಸರ್, ನನ್ ಹೆಂಡತಿನ ಆಯ್ತು ಇವ್ನ್ ಕೇಳಕ್ ಅಧಿಕಾರನೇ ಇಲ್ಲ. ಅಲ್ಲಿ ಬರ್ಕೊಬಿಟ್ಟಪ್ಪ ನಿನ್ ಹೆಂಡತಿನ ತಗೋ ಕರ್ಕೊಂಡ್ ಹೋಗ್ಬಿಡಂದ್ರೆ ಮುಗೀತಲ್ಲ ಸರ್, 2ನೇ ಮಾತು. ಅದ್ರಲ್ಲಿ ಇವನು ನೀನ್ ಹೆಂಡತಿಗೆ ಹೊಡಿತಿ ಅಂತೆ, ನೀನ್ ಹೊಡಿತಿ ಅಂತೆ, ಚುಚ್ಚಿ ಇವ್ನು ಹೇಳೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ.